ಯಾವತ್ತು ಇವ ಸದ್ಗುರು ಸಿದ್ಧಾರೂಢರ ಹಾಗೂ ಗುರುನಾಥಾರೂಢರ ದಿವ್ಯ ಪಾದ ಕಮಲಗಳಲ್ಲಿ ಹಣೆಮನೆದು ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಹೊಳೆ ತೋರ್ತಕ್ಕಂತ ಪರಾತ್ಪರ ಶಿವನಿಗೆ ವಂದಿಸುತ್ತಾ, ಶರಣ ಶರಣೀಯರೇ, ಆತ್ಮಸ್ವರೂಪಿಗಳೇ, ಪುಣ್ಯಾತ್ಮರೇ, ನಾವು ಇಲ್ಲಿವರೆಗೆ 8ನೇ ಶ್ಲೋಕವನ್ನು ಮುಗಿಸಿ ಬಹಳ ಮುಖ್ಯವಾದಂತ ಒಂದು ಉಪಾಯವನ್ನ, ಜ್ಞಾನವನ್ನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಸವಿಸ್ತಾರವಾಗಿ 8ನೇ ಶ್ಲೋಕದಿಂದ ನಾವು ಈಗ 9ನೇ ಶ್ಲೋಕ ಬರ್ತಾ ಇದ್ದೀವಿ. ಇನ್ನು 8ನೇ ಶ್ಲೋಕದಲ್ಲಿ ಸ್ವಲ್ಪ ಕೊನೆಯ ಭಾಗ ಉಳಿದಿದೆ. ಅದು ಕೊನೆಯ ಭಾಗ. ಇಲ್ಲಿ ಕೃಷ್ಣ ಪರಮಾತ್ಮ 6ನೇ ಅಧ್ಯಾಯದ 8ನೇ ಶ್ಲೋಕವನ್ನ ಬಹಳ ಸವಿಸ್ತಾರವಾಗಿ ಕೆಲವು ಯೋಗದ ಉಪಾಯಗಳನ್ನ, ಯುಕ್ತಿಗಳನ್ನ ನಮಗೆ ಹೇಳ್ಕೊಂಡು ಬಂದಿದ್ದಾನೆ. ಯಾವ ಉಪಾಯ, ಯಾವುದು ಯುಕ್ತಿ? ಅದು ಜೀವ ಬ್ರಹ್ಮರ, ಯಾವುದರಿಂದ ಜೀವ ಬ್ರಹ್ಮರ ಏಕತ್ವದ ಅನುಭವವಾಗುವುದೋ ಅದೇ ಯೋಗ. ಜ್ಞಾನದಲ್ಲಿ ಜ್ಞಾನ, ಜ್ಞಾನದಲ್ಲಿ ಒಂದು ಜ್ಞಾನ, ಒಂದು ವಿಜ್ಞಾನ ಅಂತ ಹೇಳ್ಕೊಂಡು ಬಂದಿದ್ದಾಗಿದೆ. ಎರಡು ರೀತಿಯ ಜ್ಞಾನಗಳಲ್ಲಿ ಯಾವುದು ಸತ್ಯ? ಎರಡೂ ಸತ್ಯ. ಹಾಗಾದ್ರೆ ಜ್ಞಾನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಗುರುಗಳು ಹೇಳಿದರು. ಶಾಸ್ತ್ರಗಳಿಂದ, ಗುರುಪದೇಶದಿಂದ, ಸತ್ಸಂಗದಿಂದ ತತ್ವವು, ಆಧ್ಯಾತ್ಮ ತತ್ವವು ಇಂಥದ್ದೇ ಇದೆ ಎಂದು ತಿಳಿದುಕೊಳ್ಳೋದು, ಯಥಾರ್ಥವಾಗಿ ತಿಳಿದುಕೊಳ್ಳುವುದೇ ಜ್ಞಾನ. ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ, ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವ ಜ್ಞಾನಾರ್ಥ ದರ್ಶನಂ, ತತ್ವಜ್ಞಾನಾರ್ಥ ದರ್ಶನ. ನಿತ್ಯ ಸತ್ಯವಾದಂತ ಆಧ್ಯಾತ್ಮ ತತ್ವವನ್ನ ನಮ್ಮ ಅನುಭವಕ್ಕೆ ಬರುವಂತೆ ಶ್ರುತಿಯುಕ್ತಿ ಸ್ವಾನುಭವಗಳಿಂದ ಅದನ್ನ ಗಟ್ಟಿಗೊಳಿಸುವಂತಹದ್ದು ಜ್ಞಾನ. ವಿಜ್ಞಾನವಂದ್ರೇನು? ಅದು ಹೇಳಿದ ತಕ್ಷಣ ನಮಗೆ ಆಗ್ಲಿಲ್ಲ, ಜ್ಞಾನ ಪರೋಕ್ಷ ಆಯ್ತು. ಅದಕ್ಕೆ ವಿಜ್ಞಾನನೂ ಬೇಕು. ಯಾಕೆ? ಯಶ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ಕರೋತಿ ಕಿಂ. ಆ ಜ್ಞಾನವನ್ನ ಸ್ವತಃ ನಾವು ಪ್ರಜ್ಞಾಪೂರ್ವಕವಾಗಿ ಬುದ್ಧಿಯಲ್ಲಿ ಅವತರಿಸದಿದ್ದರೆ, ನಮ್ಮದನ್ನಾಗಿ ಮಾಡಿಕೊಳ್ಳದಿದ್ದರೆ ಅದು ನಿಷ್ಪ್ರಯೋಜಕ, ಎಳ್ಳಷ್ಟು ಉಪಯೋಗವಿಲ್ಲ. ಆದ್ರಿಂದ ನಾವು ಆ ಜ್ಞಾನವನ್ನ ಪಡ್ಕೊಳ್ಳುವಂತಹದ್ದು ವಿಜ್ಞಾನ. ದಿವ್ಯಾನ ಅಂದ್ರೆ ಗೊತ್ತಿದೆ. ನಾವು ಕಾಲೇಜುಗಳಲ್ಲಿ ಅಭ್ಯಾಸ ಮಾಡುವಾಗ ಮೇಜರು ಮೈನರು ಅಂತ ಮಾಡ್ತಾ ಇದ್ದೀವಿ. ಕೆಮಿಸ್ಟ್ರಿ, ಫಿಸಿಕ್ಸು, ಜಿಯಾಲಜಿ, ಬಾಟ್ನಿ, ಥಿಯರಿ ಕ್ಲಾಸ್ ಬೇರೆನ ನಾವು ಸರಿಯಾಗಿ ತಿಳ್ಕೊಳ್ಳೋದು, ಪರೋಕ್ಷವಾಗಿ ಇಂಥದ್ದೇ ಇದೆ. ಆಮೇಲೆ ಅದನ್ನ ಪ್ರಾಕ್ಟಿಕಲ್ ಕಳವಡಿಸುದು. ಒಂದು 10-20 ಪೌಡರ್ ಕೊಟ್ಟ ಇದೇ ಈ ಪೌಡರು, ಸೋಡಿಯಂ ಸಲ್ಫೇಟ್ ಇದು. ಹೀಗೆ ಪ್ರಾಕ್ಟಿಕಲ್ ಅನ್ನೋದು ಬಹಳ ಮುಖ್ಯದ ವಿಜ್ಞಾನ. ಒಂದು ಪರೋಕ್ಷ, ಒಂದು ಅಪರೋಕ್ಷ. ಅದನ್ನ ನಾವು ನಮ್ಮ ಪ್ರಜ್ಞಾಪೂರ್ವಕ ಯಶ್ಯ ನಾಸ್ತಿ ಸ್ವಯಂ ಪ್ರಜ್ಞೆಯಿಂದ ಶಾಸ್ತ್ರದಲ್ಲಿ ಹೇಳ್ತಕ್ಕಂತ ಗುರುವಾಕ್ಯಗಳನ್ನ, ಉಪದೇಶಗಳನ್ನ ಸ್ವತಃ ನಮ್ಮ ಬುದ್ಧಿಪೂರ್ವಕವಾಗಿ ಪರಿಶೀಲಿಸಿ ವಿಶ್ಲೇಷಣೆ ಮಾಡಿ ಅದನ್ನು ಯಥಾರ್ಥವಾಗಿ ಅನುಭವ ಮಾಡಿಕೊಳ್ಳೋದು. ಏನು ಉದಾಹರಣೆ ಹೇಳ್ರಿ ಅಂದ್ರ,
ಇಲ್ಲಿ ವಿಶೇಷವಾಗಿ ಜ್ಞಾನದಿಂದ ಯಾವ ಭ್ರಾಂತಿ, ಅಪರೋಕ್ಷ ಸಂಸಾರದ ಭ್ರಾಂತಿ ನಿವೃತ್ತಿ ಆಗೋದಿಲ್ಲ. ಕೇವಲ ಅದರದು ಪರೋಕ್ಷ ಜ್ಞಾನ ಆಗ್ತದ. ಪರೋಕ್ಷ ಅಂದ್ರೆ ಏನು? ಸ್ಥೂಲ ಅವಿದ್ಯೆಯ ಆವರಣ ಭಂಗ ಆಗ್ತಾ ಇದೆ, ಇದೇ ವಸ್ತು ಇಂಥ. ಆದರೆ ಅಪರೋಕ್ಷ ಜ್ಞಾನದಿಂದ ಮೂಲಾವಿದ್ಯಾ, ನಮ್ಮ ಸ್ವರೂಪವನ್ನು ಆವರಿಸಿದಂತ ಯಾವ ಅಜ್ಞಾನ ಇದೆಯೋ, ನಮ್ಮನ್ನ ತಿಳಿಗೊಡದಂಗ ಮಾಡೈತೋ, ಅಜ್ಞಾನೇನ ಆವೃತ್ತಂ ಜ್ಞಾನಂ ತೇನ ಮುಹ್ಯಂತಿ ಜಂತವ. ಎಲ್ಲ ಜನರನ್ನ, ಎಲ್ಲ ಜೀವಿಗಳನ್ನ ಆವರಿಸಿದಂತ ಯಾವ ಅಜ್ಞಾನ ಇದೆಯೋ ಅವನಿಗೆ ಇದೆ. ಆ ಅಜ್ಞಾನವು ನಿವಾರಣಕ ಆಗಬೇಕಾಗಿತ್ತು ಅಂದ್ರೆ ಅಪರೋಕ್ಷ ಜ್ಞಾನ, ಅಹಂ ಬ್ರಹ್ಮಾಸ್ಮಿ ಆಗಬೇಕು. ತತ್ವಮಶ್ಯಾದಿ ಮಹಾವಾಕ್ಯಗಳ ಶ್ರವಣ ಆಗಬೇಕು, ಅದು ಪರೋಕ್ಷ. ಆ ಜ್ಞಾನದಿಂದ ಅದುವೇ ನಾನು, ಅಹಂ ಬ್ರಹ್ಮಾಸ್ಮಿ ಹೇಳ್ತಕ್ಕಂಥದ್ದು ಏನದಲ್ಲ, ಅದು ಬೇರೆ ಯಾವುದು ಅಲ್ಲ, ಅದು ನಾನೇ ಇದ್ದೇನೆ. ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ನಾನೇ ಇದ್ದೇನೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಹೌದು, ಆ ಬ್ರಹ್ಮ ಹೇಗಿದೆ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಆ ಸತ್ಯ ಸ್ವರೂಪ, ಜ್ಞಾನ ಸ್ವರೂಪ ನಾನೇ ಇದ್ದೇನೆ, ಇದು ಅಪರೋಕ್ಷ. ಹೀಗೆ ಜ್ಞಾನ ವಿಜ್ಞಾನಗಳು ಎರಡೂ ಬೇಕು. ಇನ್ನೊಂದು ಉದಾಹರಣೆ ಕೊಡಂದ್ರೆ, ಯಾವ ಪಾಕಶಾಸ್ತ್ರವನ್ನು ಅಭ್ಯಾಸ ಮಾಡಿದಂತ ಗೃಹಿಣಿ ಸರಿಯಾಗಿ ಎಲ್ಲವನ್ನು ಶಿರ ಮಾಡುವಂದಾಗ ಎಲ್ಲ ಸಾಮಾನುಗಳನ್ನ, ರವ, ಸಕ್ರೆ, ತುಪ್ಪ, ಏಲಕ್ಕಿ, ಲವಂಗ ಎಲ್ಲವನ್ನು ಮುಂದಿಟ್ಕೋತಾಳೆ. ಎಲ್ಲ ಸಾಮಗ್ರಿಗಳು ಬೇಕು. ಯಾಕ ಪಾಕಶಾಸ್ತ್ರವನ್ನು ಕಲಿತಾಳೆ, ಪಾಸ್ ಆಗಿದ್ದಾಳೆ ಡಿಗ್ರಿ. ಆದರೆ ವಿಜ್ಞಾನ ಅಂದ್ರ ಆ ಪಾಕಶಾಸ್ತ್ರವನ್ನ ತನ್ನ ಅಮಲಿನಲ್ಲಿ ಇಟ್ಟುಕೊಂಡು ಅದನ್ನು ತಯಾರು ಮಾಡಿ ತಿಂದು ತೃಪ್ತಿಯನ್ನು ಅನುಭವಿಸುವಂತಹದ್ದು, ಹಸಿವನ್ನು ಎಂಗಿಸಿಕೊಳ್ಳುವಂತಹದ್ದು. ಹಾಗೆ ಎರಡೂ ಕ್ರಿಯೆಗಳು ಬಹಳ ಮುಖ್ಯ, ಜ್ಞಾನ ವಿಜ್ಞಾನ. ಹಾಗೆ ಆತ್ಮತತ್ವವು ಇಂಥದ್ದೇ ಅಂತ ತಿಳ್ಕೊಂಡಿವಿ, ಪರವಾಗಿಲ್ಲ, ಎಲ್ಲರಿಗೂ ತಿಳ್ಕೊಳಕ್ ಸಾಧ್ಯದ. ಎಂತ ಅಜ್ಞಾನಿಗೂ ಗೊತ್ತಾಗ್ತದ ಕೇಳಿದ್ರ, ಹೌದಾ? ಅದೇನ್ ದೊಡ್ಡ ಮಾತಲ್ಲ. ವೇದಗಳನ್ನು ಕಲಿಯುವುದಂದ್ರೆ ಅದೇನ್ ದೊಡ್ಡದಲ್ಲ, 1 ವರ್ಷ ಸರಿಯಾಗಿ ತಿಳ್ಕೊಂಡ್ರ. ಆದ್ರೆ ಅಷ್ಟಕ್ಕೆ ಉಳಿಯಬಾರದು. ಜ್ಞಾನದೇವರು ಕೋಣನ ಬಾಯಿಂದಲೂ ಕೂಡ ವೇದವನ್ನು ನುಡಿಸಿದ್ದಾರೆ, ಅದು ಮುಖ್ಯ ಅಲ್ಲ. ಅದು ವೇದಾರ್ಥವನ್ನ ಚೆನ್ನಾಗಿ ಅದನ್ನ ನಮ್ಮದನ್ನಾಗಿ ಮಾಡಿಕೊಳ್ಳುವಂಥದ್ದು, ವಿಜ್ಞಾನವನ್ನಾಗಿ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅದು ಜ್ಞಾನ ನಾನೇ, ಅಮೇವತ್ವಂ, ನಾನೇ ಅದು. ತತ್ವಮಸಿ, ಅದು ನಾನೇ ಇದ್ದೇನೆ ಅನ್ನುವಂಥ ಸಾಕ್ಷಾತ್ಕಾರ ಜ್ಞಾನ ಆಗ್ಬೇಕಲ್ಲ. ಹಾಗೆ ಹಿಂದಿನ ಒಂದು ಅಧ್ಯಾಯದಲ್ಲಿ ನಾವು ಇವುಗಳ ಮಹತ್ವವನ್ನು ಸರಿಯಾಗಿ ತಿಳ್ಕೊಂಡಿವಿ. ಯಾವುದಾದ್ರು ಶ್ಲೋಕ? ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ವ ಕಾಂಚನ ಅನ್ನುವಂಥದ್ದು. ಹಾಗಾದ್ರೆ ಇದರ ಅರ್ಥ ಏನು? ಎಲ್ಲ ತಿಳ್ಕೊಂಡು ಬಂದಿವಿ. 4 ಅಂಶಗಳನ್ನ ಅಲ್ಲಿ ನಾವು ಈಗಾಗಲೇ ತಿಳ್ಕೊಂಡಿ. ಜ್ಞಾನ ವಿಜ್ಞಾನ ಕೂಟಸ್ಥ ಮತ್ತು ವಿಜಿತೇಂದ್ರಿಯ. ಬಹಳ ಮುಖ್ಯವಾದಂತ 4 ಮಾತುಗಳನ್ನು ಹೇಳ್ಯಾರ ಗುರುಗಳು. ಸೆಲ್ಫ್ ನಾಲೆಜ್, ಸೆಲ್ಫ್ ಡಿಪೆಂಡೆನ್ಸ್ ಮತ್ತು ಇಂದ್ರಿಯಗಳ ಸ್ವಾಧೀನತೆ. ಇವು 4 ಬಹಳ ಮುಖ್ಯ ಬೇಕು. ಆಧ್ಯಾತ್ಮಕ್ಕೆ ಬರ್ಬೇಕಾಗಿತ್ತಂದ್ರ ಜ್ಞಾನ ವಿಜ್ಞಾನ ಬೇಕು, ಕೂಟಸ್ಥನಾಗಿ ನಿಲ್ಲಬೇಕು, ಇಂದ್ರಿಯಗಳನ್ನ ಹತೋಟಿಯಲ್ಲಿ ಸ್ವಾಧೀನತೆಯಲ್ಲಿ ತರಬೇಕು. ಅಂತವ್ರು ಯುಕ್ತ ಇಚ್ಯುತ್ತತೆ ಯೋಗಿ. ಅವು ಹೆಂಗಿರ್ಬೇಕು ಅನ್ನೋದು ಹೇಳ್ತಾರ. ಹೀಗೆ ಯಾವ ಒಬ್ಬ ವ್ಯಕ್ತಿ, ಮೊದಲನೇದ್ದು ಜ್ಞಾನ, ಎರಡನೇದ್ದು ವಿಜ್ಞಾನ. ಕೆಲವರು ಜ್ಞಾನ ಅಷ್ಟೇ ತಿಳ್ಕೊಂಡ್ಬಿಡ್ತಾರೆ ಪರೋಕ್ಷವಾಗಿ, ವಿಜ್ಞಾನಕ್ಕಾಗಿ ಪ್ರಯತ್ನ ಮಾಡುವುದೇ ಇಲ್ಲ. ಅದಕ್ಕೆ ಅವರು ತೃಪ್ತಿ ಆಗುವುದಿಲ್ಲ.
ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅಂತ ಹೇಳಿದರಲ್ಲಿ ತೃಪ್ತಾತ್ಮ ಆಗಬೇಕು ಮುಂದೆ. ಇದು ಯೋಗಾರೂಢ ಲಕ್ಷಣಗಳು 4. ಯಾವ? ಜ್ಞಾನ ವಿಜ್ಞಾನ, ಸೆಲ್ಫ್ ನಾಲೆಜ್, ಕೂಟಸ್ಥ, ವಿಜಿತೇಂದ್ರಿಯ, ಇವೆಲ್ಲ ಬೇಕಲ್ಲ. ಶ್ರದ್ಧಾ ಬೇಕಲ್ಲ. ಮೊದಲ ಶ್ರದ್ಧಾವಾನ್ ಲಂತೆ ಜ್ಞಾನಂ ತತ್ಪರ ಸಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿ ಯತರೇನಾದಿ ಗಚ್ಚತಿ. ಇಲ್ಲಾಂದ್ರ ಶ್ರದ್ಧಾ ಇಲ್ಲಂದ್ರೆ ಆಗ್ತದೆ. ಮಹಾಶಾಕ್ತಿವಿ ಅಜ್ಞಶ್ಚ ಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ. ನಾಯಂ ಲೋಕೋ ಅಸ್ತಿ ನ ಪರೋ ನ ಸುಖಂ ನ ಸಂಶಯ. ಅದಕ್ಕೆ ಯಾವುದು ನಮಗೆ ದಂಡೇನ ಹತ್ತುದಲ್ಲ. ಅದಕ್ಕೆ ಹೇಳ್ತಕ್ಕಂಥ ಗುರಿ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಸರಿಯಾಗಿ ತಿಳ್ಕೊಂಡು ಪ್ರಜ್ಞಾಪೂರ್ವಕವಾಗಿ ಅದನ್ನ ಅಮಲಿನಲ್ಲಿ ತರುವಂತಹದ್ದನ್ನ ಕೃಷ್ಣ ಪರಮಾತ್ಮ ಹಿಂದಿನ ಶ್ಲೋಕದಲ್ಲಿ ನಮ್ಮನ್ನ ಎಚ್ಚರಿಕೆ ಕೊಟ್ಟಿದ್ದಾನೆ. ಅದನ್ನ ಲಕ್ಷದಾಗ ಇಟ್ಟುಕೊಂಡು ನಾವು ಯೋಗಾರೂಢ ಲಕ್ಷಣವನ್ನು ತಿಳ್ಕೊಂಡು ಮುಂದೆ ಹೋಗ್ಬೇಕಾದದ್ದು. ಆವಾಗ ನಮ್ಗೆ ಸಮದೃಷ್ಟಿ ಬರ್ತಾ ಇದೆ. ಸಮದೃಷ್ಟಿ ಯಾವುದು? ಸಮದೃಷ್ಟಿ ಎಲ್ಲರಲ್ಲಿಯೂ ನಮ್ಮನ್ನೇ ಕಾಣುವಂಥದ್ದು, ನಾವು ಎಲ್ಲರಲ್ಲಿ ನಮ್ಮನ್ನೇ ನೋಡುವಂಥದ್ದು. ಬ್ರಾಹ್ಮಣೇ ಗವಿ ಹಸ್ತಿನಿ ಸುನಿಚೇವ ಚಪಾಕೇಚ ಅಂತ ಐತಲ್ಲ, ಹಿಂದಿನ ಇದರೊಳಗೆ ನಾವೆಲ್ಲ ನೋಡ್ಕೊಂಡು ಬಂದೇವಿ. ಬ್ರಾಹ್ಮಣರಲ್ಲಿ, ಆನೆಯಲ್ಲಿ, ಆಕಳುಗಳಲ್ಲಿ, ನಾಯಿಯಲ್ಲಿ, ನಾಯಿಯನ್ನು ತಿನ್ನತಕ್ಕಂಥ ಚಾಂಡಾಲ್ನಲ್ಲಿಯೂ ಕೂಡ ಆತ್ಮ ಸ್ವರೂಪವನ್ನೇ ಕಾಣುವಂತ ಸಮದೃಷ್ಟಿ ಇದು ಕ್ರಿಯೇಟ್ ಆಗ್ಬೇಕು. ಹೀಗೆ ಯೋಗಾರೂಢ ಲಕ್ಷಣಗಳನ್ನು ಹೇಳ್ಕೊಂಡು ಬಂದ ನಂತರ ಮುಖ್ಯವಾದಂತದ್ದು 4ರಲ್ಲಿ ಸಮದೃಷ್ಟಿ. ಆ ಸಮದೃಷ್ಟಿಯನ್ನ ಪಡ್ಕೊಂಡ್ ನಂತರ ಕೃಷ್ಣ ಪರಮಾತ್ಮ ಈ ಒಂದು ಶ್ಲೋಕದಲ್ಲಿ ಕೊನೆಗೆ ಬಂದಿದ್ದಾನೆ. ಯಾವುದು? ಕೊನೆಯ ಪ್ಯಾರಾದೊಳಗೆ ಏನು ಬರ್ತದೆ ನೋಡ್ಬೇಕು. ಇಲ್ಲಿ ಈಶ್ವರ ಕೃಪೆಯನ್ನ ಇವೆಲ್ಲವೂ ಯಾವಾಗ ಸಾಧಿಸ್ತಾವಲ್ಲ ಅವು ಈಶ್ವರ ಕೃಪೆ ಆಗ್ತದೆ. ಇಲ್ಲಿ ಈಶ್ವರ ಕೃಪೆ ಬೇರೆ ಯಾವುದು ಅಲ್ಲ, ಆತ್ಮ ಕೃಪೆ, ಅಂತಃಕರಣ ಕೃಪೆ. ತನ್ನ ಕೃಪೆ ತನಗಾದ್ರೆ ಈಶ್ವರ ಕೃಪೆ ಹಾಗೆ ಆಗ್ತದೆ. ತನ್ನ ತಾ ತಿಳಿದರೆ ಇನ್ನೇನು ಅಂತ ಹೇಳಿದ್ರು ಗುರುಗಳು. ಈಶ್ವರ ಕೃಪೆ ತಾನಾಗಿ ಹರಿದು ಬರ್ತಾ ಇದೆ. ಈ ಪೂರ್ವದಲ್ಲಿ ಒಂದು ಬಹಳ ಮುಖ್ಯವಾದಂತ ಮಾತು ನೆನಪಿಗೆ ಬರ್ತಾ ಇದೆ. ಸದ್ಗುರು ಆತ್ಮಾನಂದರಲ್ಲಿ ನಾವು 1976ರಲ್ಲಿ ಸಂಪರ್ಕದೊಳಗೆ ಬಂದಿದ್ದೀವಿ. 3-4 ವರ್ಷ. ಇಲ್ಲಿ ಎಷ್ಟೋ ಭಕ್ತರು ಇರಬಹುದು. ಪ್ರೊಫೆಸರ್ ಕುರಬರ್ ಅಂತಿದ್ರು, ಅವರು ನಾವು ಕೂಡಿ ಅಭ್ಯಾಸ ಮಾಡ್ತಾ ಇದ್ವಿ. ಅದು ಎಲ್ಲೆಲ್ಲಿ ಕ್ಯಾಂಪ್ ಹೋಗ್ತಾರೋ, ಎಲ್ಲೆಲ್ಲಿ ಹೋಗ್ತಾರೋ, ಸಾರ್ವತ್ರಿಕ ಇರ್ಲಿ ಸತ್ಸಂಗ ಇರ್ಲಿ, ಅಲ್ಲೆಲ್ಲ ಒಂದೊಂದು ಮಾತನ್ನ, ವೇದಗಳಿರುವಂತ ಮಾತನ್ನ, ಇದನ್ನ ನೀವು ಅಮಲಿನಲ್ಲಿ ತಗೊಂಬರ್ರಿ, ನೀವು ಯಾವ ಉಪಾಸನೆ ಬೇಡ, ಯಾವ ಕರ್ಮ ಬೇಡ, ಇದೊಂದು ಮುದ್ದೆ ಮಾತು ನೆನಪಿಟ್ಟುಕೊಂಡ್ರ ನಿಮ್ಮ ಮನಸ್ಸಿನಲ್ಲಿರುವಂತ ಎಲ್ಲಾ ದೋಷಗಳು ಹೋಗ್ಬಿಡ್ತಾವ. ಯಾವ ವಿಕ್ಷೇಪ ಮಲಗಳು ತನ್ನಿಂದಾನ ಹೊರಟು ಹೋಗ್ತಾವ. ಜಗ ಇಲ್ಲ ಅವಕ್ಕಲ್ಲೇ. ಹಂಗ ಒಂದು ಮಂತ್ರ ಹೇಳ್ತೀನಿ ತಗೋರ್ರಿ. ಯಾವ್ದದು ನೆನಪಿಟ್ಕೋಬೇಕು. ಬರ್ಕೊಳ್ಳೋರು ಬರ್ಕೋಬಹುದು. ಅವ್ರು ಇರುವಂತ ಜೀವಂತ ಇರೋರಿಗೆ ಈ ಮಂತ್ರವನ್ನ ಎಲ್ಲ ಕಡೆ ಹೇಳ್ತಾ ಹೋದ್ರು. ಈ ಮಂತ್ರ ಜರ್ ಕಡ್ತಾ ಲೋಕದೊಳಗೆ ಅನುಸರಿಸಿದ್ರೆ ಎಲ್ಲ ಕಡೆ ಶಾಂತಿ ಸಮಾಧಾನ ನೆಲೆಗೊಳ್ತದ. ಇವೆಲ್ಲಕ್ಕೂ ಅನ್ವಯಿಸುವಂತ ಒಂದು ಸಾಮಾನ್ಯವಾದ ಮಂತ್ರ ಅಂತ ತಿಳ್ಕೊಡ್ರಿ, ವಿಷಯಾಂತರ ಅಂತ ತಿಳ್ಕೊಬೇಡ್ರಿ. ಇದು ಮಹಾತ್ಮರ ವಾಣಿ, ವೇದವಾಣಿ. ಋಗ್ವೇದಲ್ಲಿ ಏನು ಬರ್ತಾ ಇದೆ ಅಂತ ನೋಡಿಲ್ಲ, ನಾವು ವೇದಗಳನ್ನ ಅಭ್ಯಾಸ ಮಾಡಿಲ್ಲ. ಏನ ಕೇನ ಪ್ರಕಾರೇಣ ಯಸ್ಯ ಕಶ್ಯಾಪಿ ದೇಹಿನಃ ಸಂತೋಷಂ ಜನೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ಪರಮಾತ್ಮ ಕೃಷ್ಣ ಪರಮಾತ್ಮ ಹೇಳಿದನ, ಏಕೋ ದೇವ ಸರ್ವಭೂತೇಶು ಕೂಡ. ಅವರೇನು ತೃಕಾಷ್ಟಗಳಲ್ಲಿ ಎಲ್ಲ ಕಡೆ ಪರಮಾತ್ಮನ ವಾಸ ಇದೆ. ಈಶಾವಾಸ್ಯದಲ್ಲಿ ಹೇಳ್ತಾರೆ
ಈಶವಾಸ್ಯವಿದಂ ಸರ್ವಂ, ಎಲ್ಲ ಕಡೆ ಆ ಈಶನ ವಾಸ ಇದೆ. ಹಾಗಾದ್ರೆ ಕಲ್ಲು ಮಣ್ಣು ಹೆಂಟೆ ಎಲ್ಲರಲ್ಲಿ ಅದ. ಆದರೆ ಎಲ್ಲಿ ಅಂತಃಕಣಿದೆಯೋ ಅಲ್ಲಿ ಗುರುತಿಸಬಹುದು, ಪ್ರಕಟ ಆಗಿರ್ತಾನಲ್ಲಿ ಪರಮಾತ್ಮ. ಪ್ರತಿಯೊಬ್ಬರ ಅಂತಃಕರಣದಲ್ಲಿ ಆ ಪರಮಾತ್ಮ, ಎಲ್ಲ ಕಡೆ ಇರುವಂತ ಪರಮಾತ್ಮ ಅಂತಃಕರಣದಲ್ಲಿ ಯಾಕಿಲ್ಲ? ಇದ್ದೇ ಇರ್ತಾನೆ. ಅವನು ಗುರುತಿಸಿ ಆತ್ಮಾನಂದ್ರ ಹೇಳೋದು. ಯಾಕೆ ಈ ದಿಶೆಯೊಳಗೆ ಅದನ್ನ ನೆನಪು ಮಾಡ್ಕೋಬೇಕಾಗ್ತದ ನಾವು. ಯಾಕೆ ಮಹಾತ್ಮರ ಮುಖದಿಂದ ಬಂದದ ಅದು ವೇದ ಮಂತ್ರ, ಘಂಟಾಘೋಷವಾಗಿ ಹೇಳಿದ ಮಂತ್ರ, ಜೀವನ ಪರ್ಯಂತರ ಅವರು. ವಿಶೇಷವಾಗಿ ಎಲ್ಲೆಲ್ಲಿ ಘರಾಣಿಗಳು ಹೋಗಿ ಪಾದ ಪೂಜಾ ಇಟ್ಕೋತಾರ, ಅಲ್ಲಿ ಇದೇ ಮಂತ್ರ ನೀವೆಲ್ಲ ಪಾಲಿಸ್ರಿವಾ ತಾಯಿಂದಿರಿ. ಈ ಮಂತ್ರದ ಅರ್ಥ ಹೇಳ್ತೇನೆ ತೋಳ್ರಿ ಅಂತ ತಿಳ್ಕೊಂಡ ಹೇಳ್ತಾ ಇದ್ರು ಅವ್ರು. ಎಲ್ಲಾ ಹೆಣ್ಮಕ್ಳಿಗೆ ಬಹಳ ಯೋಗ್ಯವಾದಂತ ಮಂತ್ರ. ಏನೇನ ಪ್ರಕಾರ ಅಂದ್ರೆ ಸ್ವಲ್ಪ ಅದರ ಅರ್ಥ ತಗೊಂಡ್ರ ಯಾವುದೇ ರೀತಿಯಿಂದಲೂ ಎಷ್ಟು ನಿಮಗೆ ಯಾವ ಸಾಧ್ಯ ಆಗ್ತೈತೋ ಅಷ್ಟು ರೀತಿಯಿಂದ ಏನಕ್ಕೇನ ಪ್ರಕಾರೇನ ಯಾವ ಪ್ರಕಾರದಿಂದ ಆದರೂ ಎಷ್ಟು ಪ್ರಕಾರಗಳಿದಾವ ನಮಗಿರುವಂತದ್ದು, ಸಹಾಯ ಮಾಡುವಂತದ್ದು ಶರೀರ, ಮಾತು, ಮನಸ್ಸು. ನಮ್ಮಲ್ಲಿರುವಂತವು ಆಸ್ತಿ ಯಾವುದು? ಪರೋಪಕಾರ ಮಾಡ್ಲಿಕ್ಕೆ ಶರೀರ, ಮಾತು, ಮನಸ್ಸು. ಅದಕ್ಕೆ ನಿಜಗೊಂಡ್ರೆ ಕೆಡುವ ಕಾಯದ ಸಫಲತೆ ಯಾವುದು? ಪರಹಿತ. ಶರೀರ ಹೆಂಗೋ ಕೆಟ್ಟು ಹೋಗ್ತದಲ್ಲ, ಹಿಂಗಾದ್ರೂ ಹೋಗ್ತದೆ, ಹಂಗಾದ್ರೂ ಹೋಗ್ತದೆ. ಅದರಿಂದ ಏನಾದ್ರೂ ಆಗ್ಬೇಕಲ್ಲ ಜಗತ್ತಿಗೆ. ಶರೀರ ಇಲ್ಲ ಅನ್ಬಹುದು ಆ ಮಾತಿದ್ದಾರೆ ಮುಂದಿನ. ಇದರ ಪ್ರಯೋಜನ ಏನು ಜಗತ್ತಿಗೆ? ಕೆಡುವ ಕಾಯದ ಸಫಲತೆ ಯಾವುದು? ಇದ್ರ ಸ್ವಾರ್ಥಕ್ಕೂ ಆಗ್ಬೇಕಲ್ಲ. ಪರಹಿತ ಅಂದ್ರು ನೀವು ಜೀವನ ಪರ್ಯಂತ ಎಷ್ಟು ಸಾಧ್ಯವೋ ಅಷ್ಟು ನೀವು ಪರೋಪಕಾರ ಪುಣ್ಯ ಕರ್ಮಾದಿಗಳನ್ನು ಮಾಡ್ತಾ ಹೋಗಿ. ಯಾವುದರಿಂದ? ಶರೀರ ಸಾಧ್ಯ ಆದಷ್ಟು, ಏನಾಗ್ತೈತೋ ನಿಮಗೆ ಶಕ್ತಿ ಇದ್ದಷ್ಟು. ಮಾತಿನಿಂದ ಇನ್ನೊಬ್ಬರಿಗೆ ಸಾಂತ್ವನ ಮಾಡ್ರಿ. ಮನುಷ್ಯನಿಂದ ಎರಡೂ ಆಗೋದಿಲ್ಲ. ಮನುಷ್ಯನಿಂದ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಹಿತವನ್ನ ಬಯಸಿ, ಹಿಂಗ ಬಯಸಿ ಏನ್ ಮಾಡ್ರಿ? ಸಂತೋಷಗೊಳಿಸ್ರಿ. ಸಂತೋಷಂ ಜನಯೇ ಪ್ರಾಜ್ಞಾ ಈಶ್ವರ ಪೂಜನಂ. ಹೇಗೆ ಸಂತೋಷ ಪಡಿಸ್ಬೇಕು? ಅವುಗಳಲ್ಲಿರುವಂತ ಪ್ರಾಜ್ಞವನ್ನು ಗುರುಸಿರಿ, ದೇವತ್ವವನ್ನು ಗುರುತಿಸಿರಿ. ಅಲ್ಲಿರುವಂತ ಯಾರದರ ವಾಸ? ಪರಮಾತ್ಮನೇ ಇದ್ದಾರೆ. ಆ ಪರಮಾತ್ಮನ ತೃಪ್ತಿಸಿರಿ. ಆ ವ್ಯಕ್ತಿ ನೋಡ್ಬೇಡ್ರಿ, ದೇಹ ನೋಡ್ಬೇಡ್ರಿ, ಒಳಗಿರುವಂತ ಪರಮಾತ್ಮನನ್ನು ನೋಡಿ. ನಾವು ಮಾಡ್ತಕ್ಕಂತ ಪೂಜೆಯಿಂದ ಆ ಪರಮಾತ್ಮ ತೃಪ್ತಿ ಆಗ್ಬೇಕು, ಸಂತೋಷ ಆನಂದ ಆಗ್ಬೇಕು, ಹಿತ ಆಗ್ಬೇಕು. ಶರೀರದಿಂದ ಅವಾಗ ಮಾಡಿದ್ರೆ ಹಿತ ಆಗ್ಲಿಕ್ಕಿಲ್ಲ. ಮನುಷ್ಯನಿಂದ ಅದನ್ನು ಮಾಡ್ರಿ. ಸರ್ವೇ ಜನ ಸುಖನೇ ಭವಂತು. ಆಗ್ಲಿಲ್ಲ, ಆಯ್ತು, ಅವ್ರ ಮನುಷ್ಯನಿಂದ ಮಾಡ್ರಿ, ಶರೀರದಿಂದ ಮಾಡ್ರಿ. ಹೀಗೆ ಪ್ರಜ್ಞಾಪೂರ್ವಕವಾಗಿ ಅವರಲ್ಲಿ ದೇವತ್ವವನ್ನು ಗುರುಸಿ, ಪರಮಾತ್ಮ ಎಲ್ಲಿಲ್ಲದ ಪರಮಾತ್ಮ ಇಲ್ಲೇ ಇದ್ದಾನೆ ಅಂತ ತಿಳ್ಕೊಂಡು ಅವನು ಸಂತೋಷ ಮಾಡ್ರಿ. ಹೇಗೆ? ಪ್ರತಿಯೊಬ್ಬರಲ್ಲಿ ನಾವು ದೇವರನ್ನು ಕಾಣುವುದು. ಒಳಗೆ ದೇವರ ಅಂಶ ಅಷ್ಟ ನೋಡ್ರಿ, ಹೊರಗೆ ನೋಡ್ಬೇಡ್ರಿ. ಅವು ಹೊರಗೆ ನೋಡಿದ ಕುಲೆ ದೇಹಾತ್ಮ ಬುದ್ಧಿಯಿಂದ ನಾಮ ರೂಪ ಜಾತಿ ಕುಲ ಇಲ್ಲಿ ಮನುಷ್ಯಗೆ ಬರ್ತದ. ದೇಹಾತ್ಮ ಬುದ್ಧಿ ಬಿಡ್ರಿ, ಒಳಗಿರುವಂತ ಆತ್ಮನನ್ನು ಗುರುತಿಸ್ರಿ. ಹಾಗೆ ನಾವು ಮನುಷ್ಯನೊಳಗೆ ಜೀವಭಾವ ಏನದ? ಅದು ಪರಮಾತ್ಮನ ಅಂಶ ಅಂತ ತಿಳ್ಕೊಡ್ರಿ. ಇನ್ನು ಆತ್ಮಭಾವದಿಂದ ಅವನೇ ನಾನು, ನಾನೇ ಅವನು, ಬೇರೆ ಇಲ್ಲ ನಮ್ಮಲ್ಲಿ. ಸಮದೃಷ್ಟಿ ನೋಡ್ತಾರ. ಮಾತು ನೋಡ್ತಾರ. ಬಂಗಾರಗಳಲ್ಲಿ, ಮಣ್ಣಿನ ಹೆಂಟೆಗಳಲ್ಲಿ, ಕಲ್ಲು ಮಣ್ಣಿನಲ್ಲಿ ಒಂದೇ ಅಂತ ತಿಳ್ಕೊತಾರಂತವ್ರು. ಸಾಧ್ಯ ಆದೀತ ನಮಗ? ಸಾಧ್ಯವೇ? ಮಂದಮತಿಗಳಿಗೆ. ಹಾಗೆ ಸಮದೃಷ್ಟಿಯನ್ನ ಬೆಳೆಸ್ಕೊಡ್ರಿ ಅಂತ ಹೇಳ್ಕೊಂತ ಬಂದ್ರು. ಈ ಒಂದು ಅಧ್ಯಾಯದಲ್ಲಿ ಕೊನೆಗೆ, ಈ ಅಧ್ಯಾಯದ 8ನೇ ಶ್ಲೋಕದ ಕೊನೆಯಲ್ಲಿ ಸಮದೃಷ್ಟಿಯನ್ನ ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದಾರೆ. ಅದು ಏನಂದ್ರ ಇಂಟಿಗ್ರೇಷನ್ ಆಫ್ ಆಲ್ ದ ಲೇಯರ್ಸ್. ಆ ಮಂತ್ರ ಎಲ್ಲರೂ ಪ್ರತಿಯೊಬ್ಬರು ಅದನ್ನು ಅನುಸರಿಸ್ಕೊಂತ ಹೋದ್ರೆ ವ್ಯಕ್ತಿಯಲ್ಲಿ, ಮನೆಯಲ್ಲಿ, ಸಮಾಜದಲ್ಲಿ, ದೇಶದಲ್ಲಿ ಶಾಂತಿ ಸಮಾಧಾನ ನೆಲೆಸ್ತದೆ. ಪ್ರತಿಯೊಬ್ಬರು ಒಳ್ಳೆಯದನ್ನ ಮಾಡೋದ್ರಿ.
ಮತ್ತೊಬ್ಬರಿಗೆ ಹಿತವನ್ನು ಮಾಡಕ್ ಹೋದ್ರ ಅದ್ರ ಎಲ್ಲಿ ಕೊಲೆ ಸುಲಿಗೆ ಎಲ್ಲ ಎಲ್ಲಿ ಹುಡ್ತಾವ? ಇನ್ನೊಬ್ಬರಿಗೆ ಕೆಟ್ಟ ಮಾಡೋದು ಎಲ್ಲಿ ಬರ್ತದ? ನಿಮಗೆ ನಾವು ಒಳ್ಳೇದ್ ಮಾಡೋದು ನಮಗೆ ನೀವ್ ಮಾಡೋದು. ಹೆಂಡತಿ ಗಂಡನಲ್ಲಿ ದೇವತ್ವ ಗುರುಸೋದು, ಗಂಡ ಹೆಂಡತಿಯಲ್ಲಿ, ಅಣ್ಣ ತಮ್ಮನಲ್ಲಿ, ತಮ್ಮ ಅಣ್ಣನಲ್ಲಿ, ಚಿಕ್ಕ ಮಕ್ಕಳಲ್ಲಿ, ಎಲ್ಲ ಕಡೆ ದೇವ ದೃಷ್ಟಿ. ಇಂಥದನ್ನ ಮಾಡ್ರಿ ಅಂತ ತಿಳ್ಕೊಂಡು ಆತ್ಮಾನಂದರು ಹೇಳ್ತಾ ಇದ್ರು. ಕೊನೆಗೆ ಈ ಮಂತ್ರವನ್ನಾದ್ರೆ ನಾವು ಮಾಡಿದ್ರೆ ಇವೆಲ್ಲವೂ ಕೂಡ ಒಂದೇ ಮಂತ್ರದಲ್ಲಿ ಅವು ಒಡಗೂಡ್ತಾವ ಅನ್ನೋದನ್ನ ಗುರುಗಳನ್ನ ನಾವು ನೆನಪಿಸಿಕೊಂಡು ಸದ್ಗುರು ಆತ್ಮಾನಂದರ ಒಂದು ವಾಣಿಯ ಉಪದೇಶವನ್ನ ನಾವು ಲಾಭ ತಗೊಂಡು ಇವತ್ತು ನಿಮ್ಮೆಲ್ಲರಿಗೂ ಅದು ತಟ್ಲಿ, ನಿಮ್ಮೆಲ್ಲರಿಗೂ ಅದು ಸಿಗಲಿ ಅನ್ನುವಂತ ಉದ್ದೇಶದಿಂದ ಹೇಳಿದೀನಿ. ಅನ್ಯಥಾ ಏನು ಭಾವಿಸಬಾರದು. ಇನ್ನೊಮ್ಮೆ ಏನಕ್ಕೇನ ಪ್ರಕಾರೇನ ಬರ್ಕೋರಿ ಸರ್. ಏನಕೇನ ಪ್ರಕಾರೇನ ಏನಕೇನ ಪ್ರಕಾರೇನ ಯಸ್ಯ ಕಶ್ಯಾಪಿ ದೇಹಿನಃ ಸಂತೋಷಂ ಜನೇತ್ ಕೇಳ್ತಾ ಇದ್ದೀರಿ, ಬರ್ಕೊಂಡ್ರೆ ಬಹಳ ಒಳ್ಳೇದು. ನಿಮ್ಗೆ ಬಹಳ ಮುಖ್ಯವಾದಂತ ಮಂತ್ರ ಸದ್ಗುರು ಆತ್ಮಾನಂದ್ರ ಕೊಟ್ಟಂತ ಮಂತ್ರ. ಸಂತೋಷಂ ಜನೇತ್ ಪ್ರಾಜ್ಞಾತ್ ತದೇವ ತದೇವ ಈಶ್ವರ ಪೂಜನಂ. ಎಲ್ಲ ಗೊತ್ತು. ಈಶ್ವರ ಪೂಜನಂ ಇದೇ ಈಶ್ವರ ಪೂಜೆ. ನರೇನು ತೃಣಕಾಷ್ಟಗಳಲ್ಲಿ ಈಶ ವಾಸ ಮಾಡ್ಯಾನ. ಆ ಈಶ ಸಂತೋಷ ಆಗ್ಬೇಕಾಗಿತ್ತು ಅಂದ್ರ ಪ್ರತಿಯೊಂದು ಜೀವಿಗಳಲ್ಲಿ ಆ ದೇವತ್ವವನ್ನು ಗುರುಸಿ ಅದಕ್ಕೆ ಹಿತವನ್ನ ಉಂಟ ಮಾಡಿರಿ, ಅದಕ್ಕೆ ಸಂತೋಷವನ್ನು ಉಂಟ ಮಾಡಿರಿ. ಎಷ್ಟು ಸಾಧ್ಯವೋ ಅಷ್ಟು ಮನಸ್ಸಿಂದ ಮಾಡ್ರಿ. ಸಾಧ್ಯ ಆದ್ರೆ ದೇಹದಿಂದ ಮಾಡ್ರಿ. ಇವೆರಡೂ ಆಗ್ಲಿಲ್ಲ ಅಂದ್ರ ನೀವು ಮನುಷ್ಯನಿಂದ ಆದ್ರೂ ಮಾಡ್ರಿ ಅಂತ ಈ ಮಂತ್ರದ ತಾತ್ಪರ್ಯ. ಅವ್ರು ಹೇಳ್ತಿದ್ರು, ನಾನು ಪೂಜಾರಿ, ನೀವು ದೇವರು ಸಂತೋಷ ಆಗ್ಬೇಕು, ನಾ ಪೂಜಾರಿ, ನಿಮ್ಮನ್ನು ಸಂತೋಷ ಮಾಡ್ತೀವಿ. ನೀವು ಪೂಜಾರಿ ಆಗ್ಬೇಕು, ನಾ ದೇವ ಆಗ್ತೇನೆ, ನಮ್ಮನ್ನ ನೀವು ಸಂತೋಷ ಮಾಡ್ಬೇಕು. ಹಿಂಗೈತಿ ಪೂಜಾರಿ ದೇವ ಪೂಜಾರಿ. ಈ ರೀತಿ ಉಭಯದರಲ್ಲಿ ಈ ಭಾವನೆ ಬಂದು ನಾನು ಆರಾಧನೆ ಮಾಡ್ತಾ ಇದ್ದೀನಿ ಈ ಜೀವಿಯನ್ನ. ಚಿಕ್ಕ ಮಕ್ಕಳಿರ್ಲಿ, ಹೆಣ್ಮಕ್ಳಿರ್ಲಿ, ಎಲ್ಲಿಯಾದ್ರೂ ಎಲ್ಲಿ ಜೀವದ ಅಲ್ಲಿ ದೇವನ ಅದಾನ. ಈಶ್ವರ ಸರ್ವಭೂತಾನ ಉದ್ದೇಶೇ ಅರ್ಜುನ ತಿಷ್ಠತಿ. ಹಂಗ ಆ ವಾಣಿಯಂತೆ ನಾವು ಗುರುತಿಸುವಂತ ಕಲೆಯನ್ನ ಸದ್ಗುರು ಆತ್ಮಾನಂದರು ಕೊಟ್ಟಿದ್ದಾರೆ. ಇಲ್ಲಿ ಭಗವಂತನು ಕೂಡ ನಮಗೆ ಈ ನಾಲ್ಕನ್ನ ಮುಖ್ಯವಾಗಿ ನಮಗ ಜ್ಞಾನ, ವಿಜ್ಞಾನ, ಕೂಟಸ್ಥ, ವಿಜಿತೇಂದ್ರಿಯ ಇವುಗಳನ್ನ ಹಿಂದಿನ ಒಂದು ಶ್ಲೋಕದಲ್ಲಿ ಹೇಳ್ತಾ ಬಂದು ಕೊನೆಗೆ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ದೆನ್ ನಾವು ಸೇ ದಟ್ ಕೊನೆದಿದು ಈ ಶ್ಲೋಕದ ಕೊನೆಯ ಪ್ಯಾರ. If a person takes care of all these disciplines, ಈಗ ಹೇಳಿದಿವಲ್ಲ, ಇವೆಲ್ಲವುಗಳನ್ನ ಗಣನೆಗೆ ತಗೊಂಡ ಅಂದ್ರ ಶಿಷ್ಯ, then the self knowledge is very very easy. ಆತ್ಮಜ್ಞಾನ, ಗುರುಗಳು ಹೇಳುವಂತ ಆತ್ಮಜ್ಞಾನ ಅವರಿಗೆ ಬಹಳ ಸುಲಭ ಆಗ್ತದ, ನಿಮಗ್ ಒದಗಿ ಬರ್ತಾ ಇದೆ. ಚಿತ್ತ ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ. ಸೆಲ್ಫ್ ನಾಲೆಜ್ ಬಿಕಮ್ಸ್ ವೇ ವಾಕುವ. ಹಾಗೆ ನಾವು ಇವೆಲ್ಲವುಗಳನ್ನ ಪಡ್ಕೊಂಡು ನಾವು ಸಮಾಧಿತ ಆಗ್ಲಿಕ್ಕೆ ಬರ್ತದ. ಅಂದ್ರೆ ಆತ್ಮ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಬರ್ತಾ ಇದೆ. ಅಂಡ್ ದೆನ್ ಕೃಷ್ಣ ಟಾಕ್ಸ್ ಅಬೌಟ್ ದ ಬೆನಿಫಿಟ್ ಆಫ್ ದ ಗೇನಿಂಗ್ ದ ಸೆಲ್ಫ್ ನಾಲೆಜ್. ಇದನ್ನ ಪಡೆದ ನಂತರ ಅದರದ ಲಾಭ ಏನು ಅನ್ನೋದನ್ನ ಹೇಳ್ಕೊಂತ ಹೋಗ್ತಾ. ದ ವರ್ಲ್ಡ್ ಈಸ್ ನೋ ಮೋರ್ ಕೆಪಬಲ್ ಆಫ್ ಬೈಂಡಿಂಗ್. ಅವಾಗ ಅವನ್ನ ಏನ್ ಮಾಡ್ತೈತಿ ಜಗತ್ತ, ಬಂಧನಗೊಳ ಮಾಡಬರುವುದಿಲ್ಲ. ಯಾವುದೇ ಬಂಧುಗಳು, ಸ್ತ್ರೀಯರು, ಪುತ್ರರು, ಈ ಜಗತ್ತು ಅವನಿಗ ಬಂಧನಕಾರಿಯಾಗುವುದಿಲ್ಲ. ಅದು ಪರಮಾತ್ಮನ ಸೃಷ್ಟಿ. ಅದು ಯಾರಿಗೂ ಬಾಧಕನೂ ಆಗಿಲ್ಲ, ಇನ್ನ ಸಾಧಕ ಆಗ್ಯದ, ಯಾರನ್ನು ಕಟ್ಟಿ ಹಾಕಿಲ್ಲ. ಜೀವ ಸೃಷ್ಟಿ ಮಾತ್ರ ನಾವು ಕಟ್ಕೊಂಡಂತದ್ದು. ನಾನು ನನ್ನದು, ಆ ಪರಮಾತ್ಮನ ವಸ್ತುಗಳನ್ನು ತಗೊಂಡ ನಾನು ನನ್ನದು. ದೇಹ ಪರಮಾತ್ಮಂದು, ನನ್ನದು ನಾನು, ಇವೆಲ್ಲ ವಸ್ತುಗಳು ನನ್ನ. ಅಮ್ಮ ಮಮ ಅನ್ನುವಂಥವೇನದ ಇದ ಸಂಸಾರಕ್ಕೆ ಕಾರಣ ಆಗ್ಯದಂತಾರ ಅವರು. ಆ ಮನೆ ಏನೈತಿ ಸಂಸಾರ.
ಈ ಸಂಸಾರ ಇದು ಸಂಸರತೀತಿ ಸಂಸಾರ, ಬದಲಾವಣೆ ಆಗುವಂತಹದ್ದು, ಬದಲಾವಣೆ ಆಗದಿರುವಂತಹ ಪರಮ ತತ್ವ ಅದು ಯಾರು? ಅದು ನಾನೇ ಇದ್ದೇನೆ, ಅಹಂ ಬ್ರಹ್ಮಾಸ್ಮಿ. ಈ ಇಲ್ಲಿವರೆಗೆ ಬಂದಾಗ ಮಾತ್ರ ಇದು ಜ್ಞಾನದ ಮೇರೆ, ಇದು ಇಲ್ಲಿಗೆ ಕೊನೆಗೊಳ್ತಾ ಇದೆ. ದ ವರ್ಲ್ಡ್ ಹಸ್ ನಾಟ್ ಎನ್ ಇಂಟ್ರೆಸ್ಟಿಂಗ್ ಕೆಪಾಸಿಟಿ ಟು ಬೈಂಡ್ ಮೀ. ಈಗ ಈ ಸ್ಥಿತಿಯಲ್ಲಿ ಜಗತ್ತು ನಮ್ಮನ್ನು ಕಟ್ಟಿ ಹಾಕಕ್ ಪ್ರಯತ್ನ ಮಾಡೋದಿಲ್ಲ. ಟು ಪ್ರಾಸಿಕ್ಯೂಟ್ ಮೀ, ನಮ್ಮ ವಿಕಾರವನ್ನು ಉಂಟು ಮಾಡೋದಿಲ್ಲ, ಅಗಲಾಡ್ಸಕ್ ಸಾಧ್ಯ ಇಲ್ಲ. ಟು ಟಾರ್ಮೆಂಟ್ ಮೀ, ನನ್ನನ್ನು ವಿಚಲಿತ ಮಾಡೋದಿಲ್ಲ. The world or the people around do not have an intrinsic capacity to disturb me. ಯಾವ್ದು ಡಿಸ್ಟರ್ಬ್ ಮಾಡ್ತದ ನನ್ನ? ಕೂಟಸ್ಥನಾಗಿದ್ದೇನೆ ನಾನು ಹಿಂದಿನ ಅಧ್ಯಾಯದಲ್ಲಿ. ಕೂಟವತ್ತಿಷ್ಠತಿ ಕೂಟಸ್ಥ, ನಿರ್ವಿಕಾರವಾದಂತ ನನ್ನ ಸ್ವರೂಪಕ್ಕ ಎಷ್ಟೇ ನಾಮರೂಪಾತ್ಮಕವಾದಂತ ಪ್ರಪಂಚ ಅಡ್ಡಿ ಮಾಡಿದ್ರು ಕೂಡ, ಅದು ನನಗೆ ಮೋಹವನ್ನುಂಟು ಮಾಡಿದ್ರು ಕೂಡ, ನಾನು ಅವುಗಳಲ್ಲಿ ಮೋಹವನ್ನು ತಾಳದೆ ನನಗೆ ಅನ್ಯವಾಗಿ ದೃಶ್ಯಾತ್ಮಕವಾಗಿ ಅವುಗಳನ್ನು ನೋಡಿ ಮಿಥ್ಯಾಕರಿಸಿ ನಾನು ಅಲ್ಲಗಳಿದ್ದೇನೆ ಹೊರತಾಗಿ ಅವುಗಳ ಬಾಧೆಯನ್ನ ಒಂದು ಎಳ್ಳಷ್ಟು ನಾನು ಹೊಂದುವುದಿಲ್ಲ. ದ ವರ್ಡ್ ಡಸ್ ನಾಟ್ ಡಿಸ್ಟರ್ಬ್ ಮೀ. ಅಂಡ್ ಹೌ ಡು ವಿ ಗಿವ್ ದ ಪವರ್ ಟು ದಿ ವರ್ಡ್? ಆ ಜಗತ್ತಕ್ಕೆ ಪವರ್ ಕೊಟ್ಟವ್ರ ನಾವು, ನಮ್ಮ ಅಸ್ತಿತ್ವವನ್ನು ಪಡ್ಕೊಂಡ್ರೆ ಆ ಜಗತ್ ಕೆಲಸ ಮಾಡಾಕ್ತೈತ್ರಿ ಅಂತಾರ. ನಾ ಯಾವಾಗ ಕಟ್ಟಿಸ್ಕೋತೀನಿ ಅವಾಗ ಕಟ್ತದ. ಒಂದು ಮರವನ್ನ ತೆಕ್ಕಿ ಹಾಕಿ ಮರ ಬಿಡವಲ್ದಂದಂಗ ಆಗ್ತದ. ಇವು ನನ್ನ ಮರನ ಬಿಡವಲ್ರಿ, ಪ್ರಪಂಚ ನಾನು ಬಿಡವಲ್ರಿ. ಕಟ್ಟಿ ಹಾಕೈತ್ರಿ, ಅದ ಕಟ್ಟಿ ಹಾಕಿಲ್ಲ, ನೀ ತೆಕ್ಕಿ ಹಾಕಿದಿ, ನೀನು ಗಟ್ಟಿ ಹಿಡ್ಕೊಂಡಿ, ಅದಕ್ಕದು ಬಿಡವಲ್ದು. ಎರಡು ಕೈ ತೆಗಿ, ಆ ಮರ ಹಿಡ್ದಿಯಲ್ಲ, ಎರಡು ಕೈ ತೆಗೆದು ಬಿಡು, ಮರ ಅಲ್ಲೇ ಐತದು, ನೀ ಹಿಡ್ಕೊಂಡವ. ಹಾಗೆ ಕಟ್ಟಿ ಹಾಕದ್ದು ಪ್ರಪಂಚ ಅಲ್ಲ, ಇಂದ್ರಿಯಾದಿ ಮನಸ್ಸುಗಳಲ್ಲ, ನಿನ್ನ ಮೋಹ ಬಂಧನಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನ ಗುರುಗಳು ಇಲ್ಲಿವರೆಗೆ ಬಹಳ ಸ್ಪಷ್ಟವಾಗಿ ನಮ್ಮನ್ನು ಕಟ್ಟಿ ಹಾಕ್ಲಿಕ್ಕೆ ಯಾವುದು ಸಾಧ್ಯ ಆಗುದಿಲ್ಲ. ನನ್ನ ಮನಸ್ಸೇ ನನಗೆ ಬಂದು, ನನ್ನ ಮನಸ್ಸೇ ನನಗೆ ಮಿತ್ರ. ಕಟ್ಟಿ ಹಾಕಾಕ ಗುಜ್ಜಾಡ್ತಿ ಅಂದ್ರ ಅದು ವೈರಿ ಆಗ್ತಾ ಇದೆ, ಅದು ಬಿಡಿಸ್ಕೊಳಕ ಕಾರಣ ಆಯ್ತು, ಮಿತ್ರ ಆಗ್ತಾ ಇದೆ. ಇವರ ಮೈಂಡ್ ಇಸ್ ಓನ್ ಮಿತ್ರ ಮತ್ತು ವೈರಿ. ಅಂಡ್ ಇಟ್ ಇಸ್ ಚೇಂಜ್ ಆಫ್ ಪ್ರಾಸ್ಪೆಕ್ಟಿವ್ ವಿಚ್ ಈಸ್ ಬ್ರಾಟ್ ಅಬೌಟ್ ದ ಸೆಲ್ಫ್ ನಾಲೆಜ್. ಇದೆಲ್ಲ ಬದಲಾವಣೆ ಅದರಿಂದ ಆಯ್ತು, ಆತ್ಮಜ್ಞಾನ ವಿಜ್ಞಾನದಿಂದ ಅನ್ನೋದು ಹೇಳ್ತಾರ. ಅದರ ಮಹತ್ವವನ್ನು ಹೇಳ್ತಾರೆ. ಈಗ ದಿಸ್ ಚೇಂಜ್ ಆಫ್ ಪ್ರಾಸ್ಪೆಕ್ಟಿವ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಇನ್ several ways. ಕೃಷ್ಣ ಹಿಯರ್ ಪ್ರೆಸೆಂಟ್ಸ್ ಆಸ್ ಅ ಸರ್ವತ್ರ ಸಮದರ್ಶನ. ಎಲ್ಲ ಕಡೆ ಸರ್ವತ್ರ ಎಲ್ಲ ಕಡೆಯೇನೆ ನಮ್ಮ ಯಾವುದು ಸ್ವರೂಪವನ್ನೇ ನಾವು ಕಾಣುವಂತದ್ದು ಸಮದೃಷ್ಟಿ ಅಂತ. ನಿನ್ನೆ ಗುರುಗಳು ಹೇಳಿದ್ರು, ದೃಷ್ಟಿ ಜ್ಞಾನಮಯಂ ಕೃತ್ವ, ದೃಷ್ಟಿ ಜ್ಞಾನಮಯಂ ಕೃತ್ವ ಪಶ್ಯೇತ್ ಬ್ರಹ್ಮಮಯಂ ಜಗತ್. ನಿಮ್ಮ ದೃಷ್ಟಿಯನ್ನು ಬದಲಾವಣೆ ಮಾಡಿಕೊರಿ ಏನಾಗ್ತಾರೆ. ಈಗ ಅವರು ಸ್ವಲ್ಪ ಒಂದ್ ಕಡೆಯಿಂದ ದೃಷ್ಟಿಯನ್ನ ಸರಿಸಿ ಅನಾತ್ಮವಾದಂತ ಈ ನಾಮರೂಪಾತ್ಮಕವಾದಂತ ಬಂಧನ ಕೀಳು ಮಾಡುವಂತ ಜಗತ್ತಿನಿಂದ ಸ್ವಲ್ಪ ಸರಿಸಿ, ಸ್ವಲ್ಪ ನೀವು ನಿಜವಾದ ನಾನು ಅನ್ನುವಂಥದ್ದೇನಿದೆ, ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪವಾದ ನಿನ್ನ ಇರುವುದೇ ಅರಿವಿದೆ, ಆ ಭದ್ರವಾದ ಅರಿವನ್ನ ಆಶ್ರಯಿಸಿ ಅನ್ನುವಂಥದ್ದು ಮುಖ್ಯ. ಇಲ್ಲಿ ಚೇಂಜ್ ಆಗಬೇಕು, ಕೂಟಸ್ಥನಾಗಬೇಕು, ಜಿತೇಂದ್ರಿಯ ಆಗಬೇಕು. ಜಿತೇಂದ್ರಿಯ ಆತ್ಮ ಕೂಟಸ್ಥ ಹೇಳ್ಯಾರಿ. ಇಂದ 4 ಇದೇ ಅಧ್ಯಾಯದೊಳಗೆ ಇದೇ ಒಂದು ಶ್ಲೋಕದೊಳಗೆ ಹೇಳ್ಯಾರಿ. ಕೊನೆಗೆ ಬಂದೇವ್ ನಾವು, ಸಮಲೋಷ್ಟ ಅಂತ ಬಂದೀವಿ. ಇಲ್ಲಿ ಹೇಳ್ತಾರ ಅವರು ಬಹಳ ಸುಂದರವಾದ ಮಾತನ್ನು ಇಲ್ಲಿ ಬಹಳ ಮುಖ್ಯವಾಗಿ ಎಲ್ಲರೂ ನೆನಪಿಟ್ಕೊಡ್ರಿ. ಇಟ್ ಈಸ್ ದ ಚೇಂಜ್ ಆಫ್ ಪ್ರಾಸ್ಪೆಕ್ಟಿವ್. ಹೆಂಗ ದೃಷ್ಟಿ ಬದಲಾವಣೆ ಆಕೈತೆ ಅನ್ನೋದು ಹೇಳ್ತಾರೆ ಗುರುಗಳು. ವಿಚ್ ಈಸ್ ಬ್ರಾಟ್ ಅಬೌಟ್ ಬೈ ಸೆಲ್ಫ್ ನಾಲೆಜ್. ನಮಗೆ ಆತ್ಮಜ್ಞಾನ ವಿಜ್ಞಾನ ಇದಕ್ಕೆ ಗುರುತೇನು, ಹೇಗೆ ಆಗ್ತಾ ಇದೆ, ಬಹಳ ಮುಖ್ಯವಾದಂತ ಮಾತು ಕೊನೆಗೆ ಬಂದರೆ, ದಿಸ್ ಚೇಂಜ್ ಆಫ್ ಪ್ರಾಸ್ಪೆಕ್ಟಿವ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಇನ್ ಸರ್ವಲ್ ವೇ. ಈ ಚೇಂಜ್ ಅನ್ನ ನಾವು ಹಲವಾರು ದೃಷ್ಟಿಗಳಿಂದ ಕಾಣಬಹುದು. ಪ್ರಪಂಚದಲ್ಲಿ ವ್ಯವಹಾರಿಕದಲ್ಲಿಯೂ ಕೂಡ ಅದನ್ನು ನಾವು ಕಾಣ್ತಾ ಇದ್ದೇವೆ. ಕೃಷ್ಣ ಹಿಯರ್ ಪ್ರೆಸೆಂಟ್ಸ್ ಇಟ್ ಈಸ್ ಎ ಸರ್ವತ್ವ ಸಮದರ್ಶನ.
ಸರ್ವಸ್ಥ ಸಮದರ್ಶನವನ್ನ ಕೃಷ್ಣ ಪರಮಾತ್ಮ ಹ್ಯಾಂಗ್ ಹೇಳ್ತಾನೆ? ಸಮನೋಷ್ಟಾತ್ವ ವಂಚನಃ. ಬಿಕಾಸ್ ದೇರ್ ಇಸ್ ಅನ್ ಇಂಟ್ರಾಂಜಿಕ್ ಸಮತ್ವಂ ಇನ್ ದ ಎಂಟೈರ್ ಕ್ರಿಯೇಷನ್. ತರ ಅವ್ರು ಉದಾಹರಣೆ ಕೊಡ್ತಾರ ನೋಡಿ, ಎಲ್ಲಾ ಕಡೆ ಸಮದೃಷ್ಟಿ ಹೆಂಗ್ ಬರ್ತದ? ಜಸ್ಟ್ ಆಸ್ ಇನ್ ಸರ್ವಲ್ ಆರ್ನಮೆಂಟ್ಸ್, in spite of superficial differences, there is one samatvam in all the ornaments, which is nothing but it is all gold. Gold and gold. Even though ornaments are known by different names, ಹೇಳಿದ್ರು ಇಲ್ಲಿ ನಾವು ಪತ್ತಾರ ಬಂಗಾರ ದೃಷ್ಟಿ ಬೇರೆ, ಆವರಣ ದೃಷ್ಟಿ ಬೇರೆ, ನೀರಿನ ದೃಷ್ಟಿ ಬೇರೆ, ಕೆರೆಯ ದೃಷ್ಟಿ ಬೇರೆ, ಮಣ್ಣಿನ ದೃಷ್ಟಿ ಬೇರೆ, ಗಡಿಗೆ ಮಡಿಗೆ ತತ್ರಾಣಿ ಇವೆಲ್ಲ ಆಗ್ತಾವ, ಅದ್ರ ದೃಷ್ಟಿನೇ ಬೇರೆ. ಒಂದು ನಾಮರೂಪಾತ್ಮಕವಾದಂತ ದೃಷ್ಟ್ಯ, ಒಂದು ಅಸ್ಥಿಭಾತಿಕ್ರಿಯ ರೂಪವಾದಂತ ದೃಷ್ಟಿ. ಈ ಎರಡು ದೃಷ್ಟಿಗಳಲ್ಲಿ ಯಾವ ದೃಷ್ಟಿ ಶ್ರೇಷ್ಠ? ಒಳಗಿರುವಂತ ಅಸ್ಥಿಭಾತಿಪ್ರಿಯ ರೂಪವಾದಂತ ಆ ದೃಷ್ಟಿ ಜ್ಞಾನ ದೃಷ್ಟಿ, ಬಂಗಾರ ದೃಷ್ಟಿ ಅಂತ ಕೈ. ಹೆಂಗ ಉದಾಹರಣೆ ಕೊಟ್ರು ಅವರು? ನಾವು ಪಾಟ್ಲಿ, ಬಿಲ್ವಾರ, ಚೈನಾ, ನೆಕ್ಲೇಸ್ ಏನು ಒಂದ ಎರಡು ಹೆಣ್ಮಕ್ಳು ಹೆಸರಿಡಕ್ ಆಗೋದಿಲ್ಲ. ಲಿಸ್ಟ್ ಮಾಡ್ಬೇಕಾದ್ರೆ ಒಂದು ಬುಕ್ ತುಂಬ್ತದೆ. ಅಷ್ಟೆಲ್ಲ ಆರ್ನಮೆಂಟ್ಸ್ ಮಾಡಿಸ್ತಾರೆ, ಅವು ಬೇರೆ ಬೇರೆ ಅದಾವಲ್ಲ. ಆದರೆ ನಾಮರೂಪಗಳಿಂದ ಬೇರೆ ಆದ್ರೂ ಕೂಡ ಅವನು ಖರೀದಿಸಿ ಬಂಗಾರ ಮಾಡಕ್ ಹೋದ್ರೆ ಪತ್ತಾರ ಏನಂತ ಒಂದೇ ದೃಷ್ಟಿ, ಬಂಗಾರ ದೃಷ್ಟಿ, ಪತ್ತಾರನ ದೃಷ್ಟಿ. ಅವನು ಅನಿಸೂತವಾದಂತ ಬಂಗಾರ ಒಂದು ಅದ, ನಾಮರೂಪಗಳಿಂದ ಬೇರೆ ಬೇರೆ ಅದ. ಉಪಾಧಿಗಳು ಭಿನ್ನ ಭಿನ್ನ ಅದಾವ. ಒಂದು ನೆಕ್ಲೆಸ್ ಆಗ್ಯದ, ಒಂದು ಚೈನ್ ಆಗ್ಯದ, ಉಂಗ್ರ ಆಗ್ಯದ. ಇದೊಂದು ದೃಷ್ಟಿ. ಅಂದ್ರೆ ನಾವು ಚೈನಾ ಹಿಡಿದಾಗ ಏನಂತೀವಿ? ಅದಕ್ಕೆ ಬಂಗಾರದ ಚೈನ್ ಅಂತೀವೋ, ಬರೀ ಚೈನೇ ಅಂತೀವಿ. ಏನ್ ಚಂದ ಆಗೈತ್ರಿ ನೆಕ್ಲೆಸ್, ನೋಡ್ರಿ, ನತ್ತು ನೋಡ್ರಿ, 4 ಮಂದಿಗೆ ತೋರಿಸ್ತಾರೆ ಹೆಣ್ಮಗಳು. ಆ ಬಂಗಾರ ದೃಷ್ಟಿ ಇಲ್ಲ, ಬಂಗಾರ ರೂಪದ ಚೈನ್ ಅನ್ಬೇಕಾಗಿತ್ತಕ್ಕೆ, ಅದೇ ಜ್ಞಾನ ದೃಷ್ಟಿ. ಆದರೆ ಯಾಕೆ ನಾಮರೂಪಗಳನ್ನ ಅಷ್ಟೇ ಹೇಳ್ತಾರಲ್ಲ, ಬಂಗಾರ ಮರೆತು ಬಿಟ್ಟು. ನೀನೆಲ್ಲ ಗುರುಗಳು ಹೇಳ್ಯಾರ, ಅದು ಎಲ್ಲರಿಗೂ ಅಗೋಚರವಾದಂತ ತತ್ವ, ಅದು ಯಾರಿಗೂ ಲಕ್ಷ್ಯಕ್ಕಾಗುವುದಿಲ್ಲ. ಪರದೆಯಲ್ಲಿ ಎಲ್ಲಾ ಕಾಣ್ತದ, ಅಲ್ಲಿ ಪ್ರಳಯ ಆಗ್ತದ, ಮಹಾಪೂರ ಬರ್ತದ, ಚಂಡಮಾರುತಗಳು ಬೀಸ್ತಾವ, ಕಟ್ಟಡಗಳೆಲ್ಲ ಬೆಂಕಿ ಹಚ್ಚಿ ಹೋಗ್ತಾವ. ಪರದೆ ಏನಾಗಿದೆ ಹಾಗೆ ಇದೆ. ಹಾಗೆ ಏನೆಲ್ಲ ಆದರೂ ಕೂಡ ಹೊರಗಿಂದು ಒಳಗಿರುವಂತ ಆತ್ಮ ಸ್ವರೂಪಕ್ಕೆ ಎಳ್ಳಷ್ಟು ಬಾಧೆ ಇಲ್ಲ. ಹಾಗೆ ಏನೇ ಆಭರಣಗಳಾದ್ರೂ ಕೂಡ ಬಂಗಾರಕ್ಕ ಯಾವ ಬಾಧ ಇಲ್ಲ. ಬಂಗಾರ ಬಂಗಾರಿ, ಮಣ್ಣು ಮಣ್ಣೆ. ನೆರೆ ತೊರೆಗಳು ಗುಳ್ಳೆಗಳು ಆದ್ರೂ ಕೂಡ ಅವಕ್ಕೆ ಬೇರೆ ಬೇರೆ ನಾಮ ಬಂದ್ರು ಕೂಡ ನೀರ ದೃಷ್ಟಿ ಇಲ್ಲ. ನೀರೇ, ನೀರ ರೂಪದ ಗುಳ್ಳೆ ಅನ್ನೋದಿಲ್ಲ. ಗುಳ್ಳೆ, ತೊರೆ, ಕೆರೆ, ಹಾಗೆ ನೀರು ದೃಷ್ಟಿ ಇದ್ರವ ಅದು ನೀರ. ಈ ದೃಷ್ಟಿ ಹೇಳಾಕ್ತಾರೆ ಗುರುಗಳು. ಸಮತ್ವಂ ಇನ್ ದ ಆರ್ನಮೆಂಟ್, ವಿಚ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಆಲ್ ಗೋಲ್ಡ್, 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 ಆಲ್ ಗೋಲ್ಡ್, ಗೋಲ್ಡ್ ಅಂಡ್ ಗೋಲ್ಡ್. 3 ಸಲ ಹೇಳಿರೋರು. Even though ornaments are known by different names and they have different forms, ಬೇರೆ ಬೇರೆ ಹೆಸರುಗಳು, ಬೇರೆ ಬೇರೆ ರೂಪಗಳು, ಡಿಫರೆಂಟ್ ಫಂಕ್ಷನ್ಸ್, ಅವುಗಳ ಕಾರ್ಯಗಳು ಬೇರೆ ಬೇರೆ ಇದ್ರೊಳಗೆ ಹಾಕ್ತಾರ. ನಾಮರೂಪ ಕರ್ಮ ಬಾಧಾದಾರದೆ, ಬಟ್ ದ ಎಸೆನ್ಷಿಯಲ್ ಸಬ್ಸ್ಟೆನ್ಸ್ ಈಸ್ ಒನ್. ನಮ್ಮ ಮುಖ್ಯವಾದಂತ ವಸ್ತು ಏನದ? ಒಂದೇ ಇದೆ. ವಸತಿ ತೀತಿ ವಸ್ತು ಬದಲಾವಣೆ ಆಗತ್ತು. ತ್ರಿಕಾಲಾಭಾತಿತವಾದಂತ ತತ್ವ ಅದು ಒಂದೇ, ಏಕಂ ಏವಂ ಅದ್ವಯ. ಹಿಂದೆ ಇತ್ತು, ಈಗೂ ಅದ, ಮುಂದೂ ಇರ್ತದ. ಯಾವಾಗ್ಲಿರುವಂತ ತತ್ವ, ಸದ್ರೂಪ, ಚಿದ್ರೂಪ, ಆನಂದ ರೂಪವಾದಂತ ತತ್ವ ಯಾವಾಗಲೂ ಒಂದೇ ಇದೆ. ಅದು ಜ್ಞಾನಿಗೆ ಗೊತ್ತಾಗ್ತದ. ಹೇಳ್ತಾರ, ಐ ಸಿ ಡಿಫರೆನ್ಸಸ್ ಅಂಡ್ ಪ್ಲುರಾರಿಟಿ. ಈಗ ಅನೇಕ ಇಲ್ಲದಾವು, ಹೊರಗದಾವು. ಏಕ ಇಲ್ಲದ, ಒಳಗದ. ಪ್ಲುರಾಲಿಟಿ, ಪ್ಲೂರ್ಯಾಲಿಟಿ, ಹೊರಗದ. ಹೊರಗೆ ನಾವು ಬಹುಮುಖ ಒಂದ ನೋಡ್ತೀವಿ. ವೇರ್ ಆಸ್ ಮೈ ವಿಷನ್ ಈಸ್ ಫೋಕಸ್ಡ್ ಆನ್ ದ ಸಬ್ಸ್ಟೆನ್ಸ್ ಬಿಹೈಂಡ್ ದೇರ್.
ನಮ್ಮ ವಿಷನ್ ಎಲ್ಲಿರ್ಬೇಕು? ದೃಷ್ಟಿ ಎಲ್ಲಿರ್ಬೇಕು? ಬಂಗಾರ ದೃಷ್ಟಿ ಇರಬೇಕು. ಆ ಆರ್ನಮೆಂಟ್ಸ್ ಗಳ ಹಿಂದಿರುವಂತ ಬಂಗಾರ ದೃಷ್ಟಿ ನಮ್ದು ಆಗಿಲ್ಲ. ಅಂದ್ರೆ ಇಲ್ಲಿ ಏನು, ದ ಜ್ಞಾನಿ ಹ್ಯಾಸ್ ಲರ್ನ್ ಟು ಸಿ ದ ಫಂಡಮೆಂಟಲ್ ಸಬ್ಸ್ಟೆನ್ಸ್ ಆಫ್ ದ ಹೋಲ್ ಕ್ರಿಯೇಷನ್. ಇಡೀ ನಾಮರೂಪಾತ್ಮಕ ಪ್ರಪಂಚದ ಹಿಂದೆ ಇರುವಂತಹದ್ದು ತತ್ವ ಒಂದೇ, ಬ್ರಹ್ಮ ತತ್ವ, ಆತ್ಮ ತತ್ವ, ಅದು ಬದಲಾವಣೆ ಆಗಿರುವಂತಹ ತತ್ವ. ಇಲ್ಲಿ ಎರಡೇ ತತ್ವ, ಒಂದು ಬದಲಾವಣೆ ಆಗುವಂತಹದ್ದು, ಬದಲಾವಣೆ ಆಗಿರುವಂತ ಆತ್ಮ ತತ್ವ. ಒಂದು ವಿಷಯ ದೃಷ್ಟಿ, ಒಂದು ವಿಷಯ ದೃಷ್ಟಿ, ಒಂದು ಪರೋಕ್ಷ ದೃಷ್ಟಿ, ಒಂದು ಅಪರೋಕ್ಷ ದೃಷ್ಟಿ, ಒಂದು ಆರೋಪಿತ ಇದೆ, ಒಂದು ಅನಾರೋಪಿತ ಇದೆ. ಶಾಸ್ತ್ರ ದೃಷ್ಟಿ ಇವೆಲ್ಲ ಆರೋಪ ಆಗ್ಯಾವ. ನಮ್ಮ ಸ್ವರೂಪದ ತೆರೆಯ ಮೇಲೆ ಜೀವ ಜಗತ್ತು ಎಲ್ಲವೂ ತೋರ್ತಾವ. ಬ್ರಹ್ಮ ವಿಷ್ಣು ಮಹೇಶ್ವರ ವಿದಿರೆ ವಿಚಂದ ವರುಣಯಮ. ನಿಶ್ಚಲದಾಸರು ಹೇಳ 4 ಸಾಗರದಲ್ಲಿ ಓದು. ಎಲ್ಲ ಗಣಪತಿ ವಿಷ್ಣು ಇವೆಲ್ಲವೂ ನನ್ನ ಕಲ್ಪನಾ ತೆರೆಗಳು. ನನ್ನ ಸ್ವರೂಪದ ಮೇಲೆ ತೇಲ್ತಕ್ಕಂತ ಕಲ್ಪನಾ ತೆರೆಗಳು. ಇದಕ್ಕಿಂತ ಮುಂದೋಗಿ ಸದ್ಗುರು ಆತ್ಮಾನಂದರ ಒಂದು ಮಾತು ನೆನಪಾಯ್ತು ನೋಡ್ರಿ. ಇವ್ರು ಯಾರ್ರಿ? ಬ್ರಹ್ಮ ವಿಷ್ಣು ಮಹೇಶ್ವರ ಇವೆಲ್ಲ ನಾವು ಕಲ್ಪನೆ ಮಾಡ್ಯಾವಲ್ಲ, ನಮ್ಮ ಕಲ್ಪನೆಯಲ್ಲೇ ತೋರ್ಯಾರೋ. ಒಂದ್ ಏಕದಂ ಪ್ರತ್ಯಕ್ಷ ಆಗ್ಯಾರೋ, ಕಲ್ಪನಾ ಇಲ್ಲದ ಕಲ್ಪನೆಯಲ್ಲಿ ತೋರ್ಯಾರ. ಅದಕ್ಕೆ ಇವೆಲ್ಲ ಏನದಾವು? ನಮ್ಮ ಮೊಮ್ಮಕ್ಕಳು ಕಲ್ಪನಾ, ನಮ್ಮ ಮರಿ, ನಮ್ಮ ಮಗ ಅಂದ್ರೆ ಕಲ್ಪನಾ, ಮಗನ ಮಕ್ಕಳು ಮೊಮ್ಮಕ್ಕಳು ಅಂತೇಳ ಸದ್ಗುರು ಆತ್ಮ ನಾ ಹೇಳ್ತಾ ಇದ್ದ. ಅವ್ರ ಬುಕ್ ಓದಿರ್ಬೇಕ, ಸಿಗ್ತದ. ಹಾಗೆ ಗೌಣ ದೃಷ್ಟಿ ಅದೆಲ್ಲ ಗೌಣ. ಮುಖ್ಯವಾದಂತ ಆತ್ಮ ದೃಷ್ಟಿಯನ್ನ ನೀವು ಅವಲೋಕಿಸಿ ಅನ್ನುವಂಥದ್ದು ಗುರುಗಳ ಅಭಿಪ್ರಾಯದ. ಒತ್ತು ಕೊಡ್ರಿ ಅದಕ್ಕೆ, ಜ್ಞಾನ ದೃಷ್ಟಿಗೇನೆ ಒತ್ತು ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಡೀ ಯಾವ ನಾಮರೂಪಾತ್ಮ ಪ್ರಪಂಚದ ಇರುವಂತ ಅಸ್ಥಿವಾದಿ ರೂಪವಾದಂತ ಆ ಮಾಯಾಂಶ ಬಿಡ್ರಿ, ಅದನ್ನ ನಾಮರೂಪಗಳನ್ನ ಬಿಟ್ಟು ಅಲ್ಲಿರುವಂತ ಸದ್ರೂಪ ಚಿದ್ರೂಪ ಆನಂದವನ್ನು ಗುರುತಿಸಿ. ಇದು ಒಂದು ಕಲೆ. ಇದನ್ನ ನೀವು ಕಲ್ಕೊಂಡ್ರಿ ಅಂದ್ರೆ ನಿಮ್ಮಂತ ಜಾಣರು ಈ ಜಗತ್ತಿನೊಳಗೆ ಯಾರು ಇಲ್ಲ. ಅಂಡ್ therefore everywhere you see that ಸಮಂ ಬ್ರಹ್ಮಾರ್ ಸಮಂ ಆತ್ಮ. ಈ ದೃಷ್ಟಿ ಒಮ್ಮೆಲೆ ಬಂತು ಅಂದ್ರೆ ನೀವು ಎಲ್ಲ ಎಲ್ಲೆಡೆಗಳಲ್ಲಿಯೋ ಆತ್ಮವನ್ನೇ, ಆತ್ಮ ಸ್ವರೂಪವನ್ನೇ ಕಾಣ್ತಾ ಇದ್ದೀರಿ. ದೃಷ್ಟಿ ಜ್ಞಾನಮಯಂ ಕೃತ್ವಾಯಿತು. ನೀವು ನೋಡುವಂತದ್ದು ಬ್ರಹ್ಮಮಯಂ ಪಶ್ಯೇತ್. ಎಲ್ಲವೂ ನೀವೇ ಆಗಿ ಗುರ್ತಿಸ್ಕೋತಾ ಇದ್ದೀರಾ. ಎಲ್ಲವೂ ನೀವೇ ಎಲ್ಲವೂ. ಹೀಗೆ ಸಮತ್ವ ದೃಷ್ಟಿ ಅಂತ ಇಲ್ಲಿ ಅದಕ್ಕೊಂದು ಶ್ಲೋಕ 5th ಚಾಪ್ಟರ್ ನೆನಪು ಮಾಡ್ಕೋತಾರ ಗುರುಗಳು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಹಸ್ತಿನಿ ಸುನಿಚೈವ ಚಪಾಕೆ ಚ ಪಂಡಿತ ಸಮದರ್ಶಿನ. ಅದನ್ನೆಲ್ಲ ಈಗಾಗಲೇ ಆಗ್ಯದ. ಅವನು ಪಂಡಿತ, ಎಲ್ಲರಲ್ಲಿಯೂ ಬಂಗಾರ ಬೆಳ್ಳಿ ಅಲ್ಲ ಇವೆಲ್ಲ ಏನದಾವಲ್ಲ, ಸುನಿ ಚೈವ ಶಪಾಕೇಚ, ನಾಯಿಗಳಲ್ಲಿ, ಚಾಂಡಾಲರಲ್ಲಿ, ಚಾಂಡಾಲ ಅಂದ್ರೆ ನಾಯಿ ತಿನ್ನೋ, ಎಲ್ಲರಲ್ಲಿ ಕೂಡ ಸಮದೃಷ್ಟಿ ಬರಬೇಕು. ಉದಾಹರಣೆ ಕೊಡ್ರಿ ಅಂದ್ರೆ ಅವ್ರು ಹೇಳ್ತಾರ, ವ್ಯಾಸ ಮಹರ್ಷಿಗಳು ಸುಖನಿಗೆ ಇಬ್ರು ಕೂಡ ದಾರಿಯಲ್ಲಿ ಹೊರಟಾಗ ಒಂದು ಚೈನ್ ಬಿತ್ತಂತಾರೆ. ನಮ್ಮನ್ನ ಇವ್ರು ಹೇಳಿದ್ದ, ಗೌಡ್ರು ಹೇಳಿ, ಚೈನ್ ಬಿದ್ದ ಕೂಡಲೇ ನನ್ನ ಮಗ್ಗ ಮೋಹ ಆಗಬಾರದಪ್ಪ, ಚೈನದ ಭಾವನೆ ಬರಬಾರದು. ಮೋಹ ಆಯ್ದಿತ್ತು, ದೊಡ್ಡ ಚೈನ ತಿಳ್ಕೊಂಡು ಅದನ್ನ ಮುಚ್ಚಿರು, ಮುಂಚೆ ಕ್ಯಾಸ್ ಬೈಕಿ ಮುಚ್ಚಿ ಅದನ್ನ ಮುಂದಕ್ಕೆ ಹೋದ್ರಂತ. ಅದನ್ನ ನೋಡಿದ ಸುಖ. ಅಪ್ಪ ತಡಿ, ಏನ್ ಮಾಡ್ತಾ ಇದ್ಯಾ ನೀನು ಇಲ್ಲಿ? ಇಲ್ಲಪ್ಪ ಹೇಳಬೇಕಾ? ಹೇಳು. ಇಲ್ಲಿ ಬೇಡ ನೀ ಯಾಕಂತ. ಇಲ್ಲ ಹೇಳಲೇಬೇಕು. ಇಲ್ಲಿ ಏನ್ ಮುಚ್ಚೇನು ಗೊತ್ತೈತೇನ? ನಿನಗೆ ಮೋಹ ಆಗಬಾರ್ದು, ಪುಣ್ಯಾತ್ಮ ಸಾಧಕ ಹಂತೊಳಗಿದೀಯಾ, ಇದು ಬಂಗಾರ ಚೈನ್ ಬಿದ್ದೈತಪ್ಪ, ನಿನಗೆ ಮೋಹ ಆದಿತ್ತ ಮುಚ್ಚಾಕತ್ತೇನೋ ಉತ್ತರ. ಒಂದಪ್ಪ ನಿನಗೆ ಇನ್ನೂ ದ್ವೈ ದೃಷ್ಟಿ ಅದ, ದ್ವೈತ ಭಾವನಾ ಅದ. ಇದು ಆಭರಣ, ಇದು ಆ ಬಂಗಾರ ಅನ್ನುವಂತ ದೃಷ್ಟಿ ಅದ, ಭೇದದ. ಇದು ಮಣ್ಣಿನಲ್ಲಿ ಮುಚ್ಚಾಕತ್ತೀನಿ, ಇದು ಬಂಗಾರ ಮತ್ತು ಮಣ್ಣಿನ ದೃಷ್ಟಿ ಅದ. ನನಗೆ ಬಂಗಾರ ಮಣ್ಣಿನಲ್ಲಿ ಏಕ ದೃಷ್ಟಿ ಅದ. ಬಂಗಾರ ಬೇರೆ ಅಲ್ಲ, ಮಣ್ಣು ಬೇರೆ ಅಲ್ಲ, ಎರಡು ಒಂದೇ ನನ್ನ ದೃಷ್ಟಿಯೊಳಗ. ಅನ್ಯಾಕ್ ಮುಚ್ತಿಪ್ಪ ಅಂದವ. ಯಾರು ಶ್ರೇಷ್ಠ ಇದ್ರಾಗ? ಬಂಗಾರ ದೃಷ್ಟಿ ಅದ ಮಗನಿಗೆ, ತಂದೆಗೆ ಒಳ್ಳೆ ಉದ್ಯೋಗ. ಆದ್ರೆ ನಾವಲ್ಲಿ ದೃಷ್ಟಾಂತದಲ್ಲಿ ನಾವು ವಿಷಯ ಅಷ್ಟ ತಕೊಂಡು ನಮಗೆ ಬೇಕಾದದ್ದೇನು ದೃಷ್ಟಿ.
ಬಂಗಾರ ದೃಷ್ಟಿ. ಹಾಗೆ ಅಲ್ಲಿ ಏಕನಾಥರಲ್ಲಿ ಬರ್ತದ, ಬಸವಣ್ಣವರಲ್ಲಿ ಉದಾಹರಣೆ ಬರ್ತದೆ. ಮುಗಳಿಗೆ ಮಾರೇನೆ ಒಂದು ಬಂಗಾರ ಗಟ್ಟಿ ಹೋಗಿತಾರ ಬಸವಣ್ಣವರು ಅಂತ ತೆಗೆದು ಹೊರಗೆ ಹೋಗಿತಾನ. ಕಲ್ಲು ಇಲ್ಲಿ ಯಾಕೆ ಬಂತು? ರಾಮಕೃಷ್ಣ ಪರಮಹಂಸರ ತಡಿಯೊಳಗೆ ತೆಳಗೊಂದು ಬಂಗಾರದ ನಾಣ್ಯ ಇಡ್ತಾರೆ ವಿವೇಕಾನಂದ ನೋಡೋಣ. ಅವ್ರಂತಾರ ಅಯ್ಯೋ ಚೋಳು 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 ಚೋಳು. ಅವಾಗ ಇಲ್ಲ ಅಪ್ಪಾಜಿ ಇಲ್ಲಿ ಚೋಳು ಇಲ್ಲ. ತೆಗೆದು ನೋಡ್ತಾರ ಒಂದು ಬಂಗಾರದ ನಾಣ್ಯ ತೆಗೆದು ಹೋಗಿದಾನ. ಮುಟ್ಟುದಿಲ್ಲ ಕಾಂಚನವನ್ನ, ಆ ಬಂಗಾರವನ್ನ ಅವ್ರು ಎಂದೂ ಮುಟ್ಲಿಲ್ಲ. ಅದು ಚೋಳ್ನಂಗ್ ಕಾಂತಂತೆ. ನಮಗ್ ಕಾಂತದ? ನಾವು ಚೋಳ್ನಂಗ್ ಕಾಂತವ? ಬಂಗಾರ, ಬೆಳ್ಳಿ, ದುಡ್ಡ, ರೂಪಾಯಿ, ಅಂತಸ್ತು, ಬ್ಯಾಂಕ್ ಬ್ಯಾಲೆನ್ಸು, ಛೇ 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 ನಮ್ಮ ಆಸ್ತಿ ಅದು. ಅದ್ರ ಒಂದೀಗ ಕಿಂಚಿತ್ ಹೆಚ್ಚು ಕಡಿಮೆ ಆತು ಅಲ್ಲ, ಇದ್ರೆ ಹತ್ತುದಲ್ಲ. ಒಮ್ಮೆ ಅಕಸ್ಮಾತ್ ಎಲ್ಲ ಫ್ಯಾಕ್ಟ್ರಿ ಏನಾಯ್ತು, ದಿವಾಳಿ ಆಯ್ತು ಅಂತ ತಿಳ್ಕೊಂಡು, ನಾವೇನೋ ಒಂದು ಫ್ಯಾಕ್ಟ್ರಿ ಮಾಡೀವಿ ಅಥವಾ ಏನೋ ಒಂದು ಉದ್ಯೋಗ ಮಾಡಿದೀವಿ, ಎಲ್ಲ ಹಾಳಾಗಿ ಹೋತು. ಏನಾಕತ್ರಿ? ಗೆರಿ ಹೊಡ್ಕೊಂಡು ಸತ್ತು ಹೋಗ್ಬಿಡ್ತೇವಿ, ಉರ್ಲ್ ಹಾಕೋತೇವಿ, ವಿಷ ತಗೋತೀವಿ. ನೋಡ್ರಿ, ಅದು ಶ್ರೇಷ್ಠ, ಒಳಗಿರುವಂತ ನಮ್ಮ ಸ್ವರೂಪ ಶ್ರೇಷ್ಠ. ಹಾಗೆ ಏನು ಎಲ್ಲ ಅಷ್ಟೊಂದು ಮೋಹ ನಮ್ಮಲ್ಲಿ ಅದ. ಹೊರಗಿರುವಂತಹ ವಿಷಯ ವಸ್ತುಗಳಲ್ಲಿ ಮೋಹ ಮಮಕಾರವನ್ನ ಬಿಡಿಸಿ ಗುರುಗಳು ಏನ್ ಮಾಡಾಕ್ತಾರ? ದೃಷ್ಟಿ ಬದಲು ಮಾಡಾಕತ್ತಾರ. ನಮ್ಮದು ವೈಶಿಕ ದೃಷ್ಟಿಯನ್ನು ತೆಗೆದು ನಾವು ನಾಲೆಜ್, ಸಬ್ಜೆಕ್ಟಿವ್ ನಾಲೆಜ್, ಇಂಗ್ಲಿಷ್ನಾಗ ಸಬ್ಜೆಕ್ಟ್ ವಿಷಯ. ಹೌದಾ? ವಿ ಆರ್ ಡಿಫರೆಂಟ್ ಫ್ರಮ್, ಆ ವಸ್ತುಗಳಿಂದ ನಾವು ಬೇರೆ ಇದೀವಿ. ನೋ ಆರ್ ಇಸ್ ಡಿಫರೆಂಟ್ ಫ್ರಮ್ ನೋ. ಅರಿಸಿಕೊಳ್ಳುವಂತ ವಸ್ತುಗಳಿಗಿಂತ ಅರಿಯುವ ಬೇರೆ ಅದಾನಿಲ್ಲೋ. ದೃಕ್ ರೂಪದಿಂದ, ಸಾಕ್ಷಿ ರೂಪದಿಂದ ಆಗ ನಾವು ದೃಕ್ ರೂಪವಾದಂತಹ, ಸಾಕ್ಷಿ ರೂಪವಾದಂತಹ ಪರಮಾತ್ಮನೇ ನಾವು. ಆ ದೃಷ್ಟಿಯನ್ನ ಪರಮಾತ್ಮ ರೂಪದಲ್ಲಿರುವಂತಹ ಗುರುಗಳು ನಮಗೀಗ ಭ್ರಾಂತಿಯನ್ನ ಬಿಡಿಸಿ ನಮಗೆ ನಿಜವಾದ ಜ್ಞಾನವನ್ನ ಕೊಡ್ತಾ ಇದ್ದಾರೆ, ಬ್ರಹ್ಮದೃಷ್ಟಿಯನ್ನ ಕೊಡ್ತಾ ಇದ್ದಾರೆ, ಸಮದೃಷ್ಟಿ. ಹ್ಯಾವ್ ಸೀನ್ ದಿಸ್ ಐಡಿಯಾ ಇನ್ ದ 5th chapter. 5ನೇ ಚಾಪ್ಟರ್ದಲ್ಲಿ ಈಗಾಗಲೇ ಹೇಳ್ಯಾರ. ಪದೇ ಪದೇ ಯಾಕೆ ಹೇಳಕ್ತಾರೆ ಗುರುಗಳು? ನಮ್ಮನ್ನು ಗಟ್ಟಿಗೊಳಿಸುವುದಕ್ಕಾಗಿ. ಅದಕ್ಕೆ ಮನನ್ ಹೇಳ್ಯಾರ, ಅದ್ವಿತೀಯ ಬ್ರಹ್ಮ ಚಿಂತನವನ್ನ ನಾವು ಏನ್ ಮಾಡ್ಬೇಕು? ಪದೇ ಪದೇ ನಾವು ಅಭ್ಯಾಸ ಮಾಡ್ಬೇಕು. ಅವುಗಳನ್ನ ಭೇದ ಸಾಧಕ ಯುಕ್ತಿಗಳಿಂದ ನೀವು ಮಾಡುವಂತ ಕರ್ತವ್ಯ ಸಮದೃಷ್ಟಿ ಬರುವವರಿಗೆ ಮಾಡೋದು ನಾವು. ಯಾಕೆ? ಬುದ್ಧಿ ಯಾವಾಗಲೂ ಚಂಚಲ ಉಳ್ಳದ್ದು. ಮನಸ್ಸು ಅದು ವಾಯು ತತ್ವದಿಂದ ಕೂಡಿದ್ದರಿಂದ ಅದಕ್ಕೆ ಅದನ್ನ ನಾವು ಜ್ಞಾನ ದೃಷ್ಟಿ ಬರೋದು ಕಠಿಣ ಅದ. ಅದಕ್ಕೆ ಮಾಡ್ಕೋರಿ ಅಂತಾರ. ದಿಸ್ ಸೇಮ್ ದರ್ಶನ ಈಸ್ ದ ಚೇಂಜ್ ಆಫ್ ಪರ್ಸ್ಪೆಕ್ಟಿವ್. ಹೇಗೆ ಚೇಂಜ್ ಆಯ್ತು? ಸಮನೋಷ್ಟಾಶ್ವಕಾಂಚನ, ಮೊನ್ನೆ ಹೆಂಡತಿಯಲ್ಲಿ ಬಂಗಾರದಲ್ಲಿ ಒಂದೇ ಅಂತ ತಿಳ್ಕೊಳ್ಳುವಂತ ದೃಷ್ಟಿ. And because of that, the benefit of the enjoys kutastha means unshaken. ಎಲ್ಲಷ್ಟು ಹೋಗ್ಲಾಡ್ಬ ಕೂಟಸ್ಥ ಕೂಟಸ್ಥ. ಯಾರು ಕೂಟಸ್ಥಾಗಿ ನಿಂತೇವ್ರಿ ನಾವು? ಸ್ವಲ್ಪ ವಿಕಾರ ಆಗ್ಬಾರ್ದ? ಬೇಕಾದಂತ ಘಟಟೋಪ್ ಬರ್ಲಿ, ಅವು ಅವಿಕಾರಿಯಾಗಿ, ಅದ್ವಯನಾಗಿ, ನಿರಂಜನನಾಗಿ ಇರುವಂತ ಸ್ಥಿತಿ ನಮಗೆ ಯಾವಾಗ ಬರ್ತೈತೋ ಆವಾಗ ನಮ್ಮ ಸಾಧನೆ ಹಂತ ಕೊನೆಗೊಳ್ತದೆ. That when he lost all the properties in business, ಅದನ್ನ ಹೇಳ್ಯಾರ ನೋಡಿ. ಬಿಸಿನೆಸ್ ತೊಳಗೆ ಎಲ್ಲಾ ಕಳ್ಕೊಂಡೋಗ್ ವ್ಯಕ್ತಿ, ಅವನ ರೆಸ್ಪಾನ್ಸ್ ಏನು? ಫಸ್ಟ್ ಹಿಸ್ ರೆಸ್ಪಾನ್ಸ್ ವಾಸ್ ವಾಟ್? ಅಂಡ್ ಸಿನ್ಸ್ ಹಿ ವಾಸ್ ವೈಸ್ ಪರ್ಸನ್. ಇದು ಹೇಳ್ಯಾರ ಈಗಾಗಲೇ ಗುರುಗಳು. ಹಿಂದಿನ ಇದ್ರೊಳಗೆ ಬಂದೈತಿ, ಇದು ಮತ್ತೊಮ್ಮೆ ರಿಪೀಟ್ ಆಯ್ತು. ಫ್ಯಾಕ್ಟ್ರಿ ಲಾಸ್ ಆಯ್ತು, ದಿವಾಳಿ ತೆಗಿತು, ಅವಾಗ ಅವನ ಅಭಿಪ್ರಾಯ ಏನ್? ಓನರ್ದು ಅದ್ರಾಗೊಬ್ಬ ಅದ್ರೊಳಗೆ ಒಂದಾಗಿದ್ದ, ಅದೇ ಮೇಜರ್ ಅಂತ ತಿಳ್ಕೊಂಡಿದ್ದ. ಆಸ್ತಿ ಅಂತಸ್ತಿನಲ್ಲಿ ದೃಷ್ಟಿ ಇತ್ತು ಅಂತಂದ್ರೆ ಬಹುಶಃ ಉಳಿಲಿಕ್ಕಿಲ್ಲ. ನನಗೆ ಇನ್ನಿ ಮುಂದೇನು? ಅಯ್ಯೋ ದೇವ, ಎಲ್ಲಾ ಹೋಯ್ತಲ್ಲ ಕಣ್ ಮುಂದೆ, ನನಗೆ ಇನ್ನೇನಾಗೈತಿ? ಆತ್ಮ ಹೊತ್ತಂದೇ ಅವನ ಎದುರಿಗೆ ಕಾಣ್ತದ, ಊರ್ಲ್ ಒಂದೇ ಕಾಣ್ತದ ಅವಾಗ. ಅಂದ್ರೆ ಜ್ಞಾನ ದೃಷ್ಟಿ ಇದ್ದವ ಏನ್ ಕಾಣ್ತದ್ರಿ ಇದು? ಕೇಳ್ತಾರ ಗುರುಗಳಿಲ್ಲಿ. ಅವಂತಾನಂತ ಜಸ್ಟ್ ಎಡೆಟ್ ಎಂದರ್ ವರ್ಡ್, ಅವನ್ ಶಬ್ದ ಹೇಳ್ತಾನಂತ. ಸೊ ವಾಟ್? ಆಯ್ತು, ಮುಂದೇನು? ಹೋಯ್ತು, ಹೋಗ್ಲಿ. ಬಂದದ್ದು ಹೋಗಾಕ ಬಂದೈತಿ, ಇರಾಕ್ ಬಂದೈತೆ. ಈ ದೇಹ ಅದು ಕೂಡ ಬಂದದ, ಅದು ಹೋಗುದ. ದೇಹ ಹೋಗ್ತೈತಿ ಅಂದಾಗ ಇದನ್ನ ಆಧರಿಸಿಕೊಂಡಿರುವಂತ ವಸ್ತುಗಳು, ಒಡವೆಗಳು, ಸಂಪತ್ತು
ಇದೆಲ್ಲಿದ್ರಿ ಏನಾಯ್ತು ಸುವಾಟ್ ಹೋಗ್ಬಿಡು. ಈ ಒಂದು ಶಕ್ತಿ ಬರುವಂತ ತಾಕತ್ತ ಈ ವೇದ ಮಾತುಗಳು ನಮಗ್ ಕೊಡ್ತಾ ಇದ್ದಾವೆ. ಗುರುಗಳು ಅಂತ ಶಕ್ತಿಯನ್ನ ನಿಮ್ಮೆಲ್ಲರಲ್ಲಿ ತುಂಬುತ್ತಾ ಇದ್ದಾರೆ. ಶಿವ ಸದೃಶವಾದಂತ ಶಕ್ತಿ ಬೇಕಂತ ಹೇಳ್ತಾ ಇದ್ದಾರೆ. ಹೇಳ್ರಿ, ಇಂಥ ಜ್ಞಾನ ಪಡ್ಕೊಳ್ರಿ. ಟ್ರೆಮೆಂಡಸ್ ಇನ್ನರ್ ಟ್ರಾನ್ಸ್ಫಾರ್ಮೇಶನ್, ಇಂಥ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು. ಟ್ರೆಮೆಂಡಸ್ ಭಾರಿ ಪ್ರಮಾಣದ ಶಕ್ತಿ ನಮಗೆ ಬೇಕು. ಆಧ್ಯಾತ್ಮದ ಒಂದು ಉನ್ನತಿಯನ್ನ ನಾವು ಮಾಡ್ಕೋಬೇಕಾಗ್ತದೆ. ದಟ್ ಈಸ್ ವಾಟ್ ಈಸ್ ಅಚೀವ್ಡ್ ದಿಸ್ ನಾಲೆಜ್. ಈ ಒಂದು ಜ್ಞಾನದ ಮಹತ್ವವನ್ನು ಕೊಡ್ತಾ ಇದ್ದಾರೆ ಅವರು. ನಾನೆದುರಿಗೆ ಶರೀರವಾದರೂ ಕೂಡ ನಾನು ಜಪೋನ್ ಬಾ, ಹೆಂಗ್ ಸಾಯ್ಲಪ್ಪೋ, ಹೆಂಗ್ ಹೋಗ್ಲಿಪ್ಪೋ, ಹೆಂಗ್ ಶರೀರ ಬಿಡ್ಲಿ, ಸಾಯ್ತಾನಪ್ಪ, ಹೆಂಗ್ ಸಾಯ್ಲಪ್ಪೋ ಅಂತ ಬಡಬಡ್ಸಾಕತ್ತಂದ್ರಿ ಜ್ಞಾನ ಆಗೈತೆ ಅಂತೀರೇನು? ಇಲ್ಲ, ದೇಹಾತ್ಮ ಬುದ್ಧಿ ಬಿಟ್ಟಿಲ್ಲ. ಅವ್ರನ್ನ ಕರೀರಿ, ಅಪ್ಪ ದೊಡ್ಡ ಮಗನ ಕರೀರಿ, ಮಾತಾಡ್ಬೇಕು. ಚಾವಿ ಕೊಡುದಿಲ್ರಿ ಮತ್ತ ಆ ಟೈಮ್ದಾಗ ಅದು ಇರ್ಲಿ. ಈ ಒಂದು ಬದಲಾವಣೆ ನಮ್ಮಲ್ಲಿ ಬರ್ಬೇಕಾಗಿತ್ತಂದ್ರೆ ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣ ಆಗಮಾದಿಗಳು, ಗುರುವಚನವೇ ಸರ್ವವು ಇನಿಯಳೆ. ಯಾರು ನಿಜಗೊಂಡ್ರು ಕೂಡ ಪರಮಾನುಭೂತಿಯಲ್ಲಿ ಅದರ ಮಾಹಿತಿಯನ್ನ ಹೇಳ್ಕೊಂತ ಹೋಗ್ಯಾರ. ಹಾಗೆ ಗುರುಗಳು ಕೂಡ ಇದರ ಮಹತ್ವವನ್ನ 8ನೇ ಶ್ಲೋಕದಲ್ಲಿ ಕೊನೆಗೆ ಹೇಳ್ತಾ ಮುಗಿಸ್ತಾ ಅವರು 9ನೇ ಶ್ಲೋಕಕ್ಕೆ ಬರ್ತಾ ಇದ್ದಾರೆ. ಇನ್ನು 3 ನಿಮಿಷ ಇದೆ. ಆ ಶ್ಲೋಕದ ಅರ್ಥವನ್ನು ಓದಿ ಅದನ್ನು ನಾವು ಈಗ ಮುಕ್ತಾಯಗೊಳಿಸುವ. 9ನೇ ಶ್ಲೋಕ ಏನ್ ಹೇಳ್ತಾ ಇದೆ ನೋಡೋಣ. ಏನು ಅನ್ನೋದು ಮೊದಲ ಬಹಳ ಕಠಿಣ ಶ್ಲೋಕ. ನಾಳೆ ಅವ್ರು ಹೇಳ್ತಾರ, ಇದು ಬಹಳ ಮುಖ್ಯದ. ಸುರನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸ್ವಬುದ್ಧಿರ್ವಿಶಿಷ್ಯತೆ. ಸರುನ್ಮಿತ್ರಾರ್ಯುದಾಸೀನ ಮಧ್ಯಸ್ವ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ. ಸ್ವಲ್ಪ ಇದರ ಅರ್ಥ ಅಷ್ಟು ಹೇಳ್ಬಿಡು 3 ನಿಮಿಷದ. ಸೌನ್ಮಿತ್ರಾರ್ದಾಸೀನ ಮಧ್ಯಸ್ಥ ದ್ವೇಷ ಬಂಧುಸು ಅನಿಮಿತ್ಯ ಬಂಧು, ನಿಮಿತ್ಯ ಬಂಧು ವೈರಿ ಅಪಿ ಮತ್ತ ಸಾಧುಸು ಸಾಧುಗಳಲ್ಲಿ ಹಾಗೂ ಪಾಪೇಶು ಪಾಪಿಗಳಲ್ಲಿ ಮತ್ತು ಸಮಬುದ್ಧಿಯುಳ್ಳವರು ವಿಶಿಷ್ಯತೆ ಕೇಳ್ಕೊಂತ ಹೋದ್ರು. 9 ಮಂದಿಯಲ್ಲಿ ಸಮವಾಗಿ ಕಾಡ್ರಿ ಅಂತಾರೆ ಅವರು. ಆ 9 ಮಂದಿ ಹೆಸರು ಹೇಳ್ಬಿಡ್ತೇನೆ ಸಾಕು. 9 ಮಂದಿಯಲ್ಲಿ ನೀವು ಸಮಬುದ್ಧಿಯನ್ನ ತಾಳ್ರಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಅವು 9 ಜನ ಯಾರು ಅಂತ ಕುತೂಹಲ ಅದ ನೋಡ್ರಿ. ಯಾರ್ಯಾರು? ಸುಹೃತ್ ಒಬ್ಬ, ಯಾರು ಉಪಕಾರ ಮಾಡುವಂಗಿಲ್ಲ, ಪಡೆಯುವಂಗಿಲ್ಲ, ಉಪಕಾರ ಪಡೆಯಲಿ ಉಪಕಾರ ಮಾಡೋದು ಅವಾಗ ಸುಹೃತ್. ಮಿತ್ರ, ಸ್ನೇಹವನ್ನ ಲಕ್ಷಂಗಿಲ್ಲ, ಇವ್ ಮಿತ್ರನ್ ಸಹಾಯ ಮಾಡೋದಲ್ಲ ಎಲ್ಲರಲ್ಲಿ. ಅರಿ ವೈರಿ, ಅವ ಕ್ರೂರ ಸ್ವಭಾವದವ, ಅಪಕಾರನ ಮಾಡವ, ಉಪಕಾರ ಮಾಡಿದವರು ಅಪಕಾರ ಮಾಡವ ಅರಿ ವೈರಿ. ಉದಾಸೀನ ಇವ್ 4ನೇದವ. ಅವ ವಿವಾದ ಮಾಡವರಲ್ಲಿ ಇಬ್ಬರಿಗೆ ಹಿತವನ್ನ ಏನು ಮಾಡುದಿಲ್ಲ, ಸುಮ್ಮ ಇರ್ತಾನ ದೇವರ. ಉದಾಸೀನ ಮತ್ತಾಸೀನ. ಮಧ್ಯಸ್ಥ ಇನ್ನೊಬ್ಬದನ, ಅವ್ರು ವಿವಾದ ಮಾಡ್ತಿರ್ತಾರಲ್ಲ, ಇಬ್ಬರಿಗೆ ಹಿತ ಮಾಡ್ತಾನವ. ಹಂಗಲ್ಲಪ್ಪ, ನೀನು ಕೇಳು ಇಬ್ಬರು ಸಮಾಧಾನ ಮಾಡ್ತಾನವ ಮಧ್ಯಸ್ಥ. ದ್ವೇಷಿ 6ನೇದವ. ದ್ವೇಷನ ಒಂದು ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡವ. ಯಾರಿಗಾದ್ರೂ ಕೂಡ ಅವ್ ಯಾವಾಗ್ಲೂ ದ್ವೇಷನ ಅವನಿಂದ ಹೊರಗೆ ನಿಂತಿರ್ತದ, ಅಪಕಾರಿ. ಆಮೇಲೆ ಬಂದು ಹಿಂದಿನ ಸಂಬಂಧ ಮಾಡಿ ಉಪಕಾರ ಮಾಡೋದ್ರಿ, ಅವ್ ನಮ್ ಬಂಧುದಾನ. ಸಾಧು 8, ಪಾಪಿ ಶಾಸ್ತ್ರ ಒಪ್ಪುವಂತ ಕರ್ಮ ಮಾಡವ ಸಾಧು. ಪಾಪಿ 9, ಶಾಸ್ತ್ರವು ನಿಷೇಧ ಮಾಡಿದಂತ ಕರ್ಮಗಳನ್ನ ಮಾಡವ. ನಿಷೇಧ ಮಾಡಿರ್ತೈತಿ ಶಾಸ್ತ್ರ, ಇಂಥದ್ ಮಾಡ್ರಿ ಇಂಥದ್ ಬಿಡ್ರಿ ಅಂತ. ಆ ಪ್ರಕಾರ ವಿಹಿತ ಕರ್ಮಗಳನ್ನ ಮಾಡ್ಬೇಕಾಗ್ತದ. ಆದ್ರ ಪಾಪಿ ಏನ್ ಮಾಡ್ತಾನಂದ್ರ ವಿಹಿತ ಕರ್ಮಗಳನ್ನು ಬಿಡ್ತಾನ. ಯಾವಾಗಲೂ ಶಾಸ್ತ್ರ ನಿಷಿದ್ಧವಾದ ಹಿತ ಕರ್ಮಗಳನ್ನ ಮಾಡೋದ್ರಲ್ಲಿ ಜೀವನ ಪರ್ಯಂತ ಅವ ಹೋಗ್ತಾನ. ಈ ಪ್ರಕಾರವಾಗಿ 9 ವಿಧದ ಜನರಲ್ಲಿ
ಅವರ ಮೇಲಿನ ವೃತ್ತಿಯನ್ನು ನೋಡದೆ ಅವರೆಲ್ಲರಲ್ಲಿಯೂ ಕೂಡ ಅನುಸೂತವಾದ ಒಂದೇ ಒಂದಾದ ವಿಧವಾದ ಚೈತನ್ಯವನ್ನ ತನ್ನ ಸ್ವರೂಪವನ್ನ ನೋಡುವವನೇ ಮನುಷ್ಯರಲ್ಲಿ ಶ್ರೇಷ್ಠನು. ಎಲ್ಲಾ ಮನುಷ್ಯರಲ್ಲಿ ಪರಮ ಮನುಷ್ಯ ಶ್ರೇಷ್ಠವಾದ ಮನುಷ್ಯ ಅನಿಸುತ್ತಾನೆ. ಅದಕ್ಕೆ ಅಂತ ಮನುಷ್ಯನ ವಿಶೇಷವಾದಂತ ಲಕ್ಷಣಗಳನ್ನ ನಾಳಿನ ದಿವಸ ನಮ್ಮ ನಿಮ್ಮೆಲ್ಲರ ಸದ್ಗುರುಗಳಾದಂತ ನಮ್ಮ ನಾಮದಾರ ಗುರುಗಳು ಸವಿಸ್ತಾರವಾಗಿ 9ನೇ ಶ್ಲೋಕವನ್ನ ಮನಗಾಣುವಂತೆ ಹೇಳ್ತಾ ಹೋಗ್ತಾರ. ಅದು ಅನಿವಾರ್ಯವಾಗಿ ಅವರು ಎಲ್ಲೋ ಹೋದ ಪ್ರಸಂಗ ಬಂದದ್ರಿಂದ ನಮಗ್ ಬಿದ್ದ ಪಾಲ್ಯ ಅವ್ರ ಆಜ್ಞೆಯನ್ನ ಪಾಲಿಸಬೇಕಾದದ್ದು. ಅದಕ್ಕೆ ನಾವು ಪಾಲಿಸಿದ್ದೀವಿ, ಅನಿವಾರ್ಯ. ಇದರಲ್ಲಿ ಎಷ್ಟೋ ದೋಷಗಳಾಗಿರಬಹುದು. ತಾವೆಲ್ಲರೂ ಪ್ರಾಜ್ಞರು ಅದನ್ನ ಕ್ಷಮಿಸಬೇಕಂತ ತಿಳ್ಕೊಂಡು ವಿನಂತಿಸಿಕೊಂಡು 2 ಮಾತುಗಳನ್ನ ನಮ್ಮ ಪಾದಗಳಲ್ಲಿ ಅರ್ಪಿಸಿ ನನ್ನ ಮಾತಿಗೆ ವಿರಾಮ. ಜೈ ಮಂಗಲಂ, ಜೈ ನಮ ಪಾರ್ವತಿ ಪತಿ ಶಿವರ ಮಹಾದೇವ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಗುರುನಾಥ ಆರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಸಾಧು ಸಂತ ಮಹಾರಾಜ್ ಕಿ ಜೈ. ಗುರುದೇವ ಸಮರ್ಥ. ನಮಸ್ಕಾರ ಎಲ್ಲರಿಗೂ.